ಇನ್ನೆರಡನೇ ಪ್ರಶ್ನೆ, ಒಂದು ಬಿಲ ಇದೆ, ಒಳಗೋಗೋದು ತುಂಬ ಕಷ್ಟ, ಹೋದ್ರೆ ವಾಪಸ್ಸಂತೂ ಬರಲ್ಲ. ಯಾವುದ್ರಿ ಅಂದರೆ ವೈಕುಂಠ. ವೈಕುಂಠಕ್ಕೆ ಹೋಗೋದು ತುಂಬ ಕಷ್ಟ, ಹೋದರು ಮತ್ತೆ ಜನ್ಮದಲ್ಲಿ ಏನು ಆಸೆ ಕೊಟ್ಟರು ಬರಲ್ಲ. ಗೋಪಾಲದಾಸರು ಹೇಳ್ತಾರೆ, ಅವನ ವಾರ್ತೆ ಕೇಳಿದವರು ಒಲ್ಲರೂ ಸಂಸಾರವನ್ನು, ಅವನ ಮೂರ್ತಿ ನೋಡಿದವರು ಮನೆಯ ಧನವ ಬಿಡುವರು. ಅವನ ಪುರಕ್ಕೆ ಹೋದ ಜನರು ಒಮ್ಮೆಗಾನ ಹಿಂದಿರುಗಾರು. ಅವನ ಪುರಕ್ಕೆ ಹೋದ ಜನರು ಒಮ್ಮೆಗಾನ ಹಿಂದಿರುಗಾರು. ಅವನು ತಾನೇ ತನಯಾರನ್ನು ತನ್ನ ವಯವದಿಂದ ಪಡೆದವಗೆ, ಒಲಿದೆಯಾತ ಕಮ್ಮಾಲಕುಮಿ ವಾಸುದೇವಗೆ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅದನ್ನು. ಎಂದಿಗೂ ವಾಪಸ್ಸು ಬರಕ್ಕಾಗದೇ ಇರತಕ್ಕಂಥ ಬಿಲ ಅಂದ್ರೆ ವೈಕುಂಠ. ಇನ್ನು ಒಬ್ಬ ಹೆಂಗಸದಳ, ಕ್ಷಣಚಿತ್ತ ಕ್ಷಣಪಿತ್ತ, ಚಿಲಪಿಲಿ ಕಲಕಲ ಕಿಲಕಿಲ, ಇಲ್ಲಿದ್ದಂಗೆ ಅಲ್ಲಿರಲ್ಲ, ಅಲ್ಲಿದ್ದಂಗೆ ಇಲ್ಲಿರಲ್ಲ. ಯಾರು ಅಂದ್ರೆ ಇನ್ಯಾರು ಅಲ್ಲ, ನಮ್ಮ ಬುದ್ಧಿ. ಕ್ಷಣಚಿತ್ತ ಕ್ಷಣಪಿತ್ತ. ಇಂಥವಳಿಗೂ ಒಬ್ಬ ಗಂಡ ಅಂತ ಅದಾನ, ಅವನು ಯಾರು? ನೆಕ್ಸ್ಟ್ ಪ್ರಶ್ನೆ. ಆ ಬುದ್ಧಿ ಹೊತ್ಕೊಂಡಿರೋ ನಾವೇ. ಒಂದು ನದಿ ಅದ, ಎರಡೂ ಕಡೆಯಿಂದ ಹರಿತದೆ. ಯಾವ್ದದು? ಎರಡು ದಡಿಗಳ ಮಧ್ಯೆ ಹರಿತಿರತಕ್ಕಂಥ ನದಿ ಯಾವ್ದದು ಅಂದ್ರೆ ಹುಟ್ಟು ಅನ್ನತಕ್ಕಂಥ ದಡ ಮತ್ತೆ ಸಾವು ಅನ್ನತಕ್ಕಂಥ ದಡ, ಇವೆರಡರ ಮಧ್ಯೆ ಹರಿತಿರತಕ್ಕಂಥ ಜೀವನ ಅನ್ನತಕ್ಕಂಥ ನದಿ. ಅದರಲ್ಲಿ ನಾವು ಸಾಗುತ್ತಾ ಇದ್ದೀವಿ. 25 ಮಿಸ್ಟಿಕಲ್ ಹೌಸ್ ಅನ್ನಿಸ್ಕೊಂಡಿರತಕ್ಕಂಥ 25 ಅದ್ಭುತಗಳ ಮನೆ ಯಾವುದು ಹೇಳ್ತಾರೆ? ಪಂಚಭೂತಗಳು ಅನ್ನೋ 5, ಪಂಚ ಜ್ಞಾನೇಂದ್ರಿಯ ಅನ್ನೋದು 5, ಪಂಚ ಕರ್ಮೇಂದ್ರಿಯ ಅನ್ನೋದು 5, ಪಂಚ ತನ್ಮಾತ್ರ, ರೂಪ ರಸ ಗಂಧ ಶಬ್ದ ಸ್ಪರ್ಶ ಅನ್ನತಕ್ಕಂಥ ತನ್ಮಾತ್ರ, ಪಂಚಭೂತ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ. ಈ 20, 5, 5, 5, 20, ಮಹತ್ತತ್ವ 21, ಅಹಂಕಾರ ತತ್ವ 22, ಬುದ್ಧಿ 23, ಮನಸ್ಸು 24. 24 ತತ್ವಗಳಿಂದ ಈ ದೇಹ ಇದೆ. ಇದಿಷ್ಟನ್ನು ನಿಯಂತ್ರಣ ಮಾಡಿಕೊಂಡು ಇದಕ್ಕೆ ಚಾಲನ ಶಕ್ತಿ, ಚೈತನ್ಯ ಶಕ್ತಿ ಆಗಿರತಕ್ಕಂಥ ಪರಮಾತ್ಮ ಒಳಗಡೆ ಇದ್ದಾನೆ. ಅವನು 25ನೇ ತತ್ವ. ಈ 25 ತತ್ವಗಳ ಅದ್ಭುತವಾಗಿರ್ತಕ್ಕಂಥ ಮನೆ ಈ ದೇಹ. ಚಿತ್ರ ವಿಚಿತ್ರ ಕಥೆ ಹೇಳ್ತಾ ಇರೋ ಹಂಸ ಇದೆ. ಯಾವ್ದದು ಹಂಸ? ಯಾವುದು ಅಂದ್ರೆ ಹಂಸ ಅಂದ್ರೆ ಏನ್ರಿ? ಹಂಸ ಕ್ಷೀರ ನ್ಯಾಯ ಅಂತಾರೆ. ಏನ್ ಹಂಗಂದ್ರೆ ಅಂದ್ರೆ ಹಂಸ ಕ್ಷೀರ ನ್ಯಾಯ ಅಂತಂದ್ರೆ ಹಾಲು ಯಾವುದು, ನೀರು ಯಾವುದು, ಹಾಲು ನೀರು ಮಿಕ್ಸ್ ಮಾಡಿಕೊಡಿ, ಹಂಸ ನೀರನ್ನ ತೆಗೆಯುತ್ತೆ, ಹಾಲನ್ನು ಮಾತ್ರ ಸ್ವೀಕಾರ ಮಾಡುತ್ತೆ. ಅಂಥದ್ದು ಯಾವುದು ಅಂದ್ರೆ ನಮ್ಮಲ್ಲಿ ಪರಂಪರೆಯಿಂದ ಬಂದಿರತಕ್ಕಂತಹ ವೇದ ಜ್ಞಾನ, ಉಪನಿಷತ್ತಿನ ಜ್ಞಾನ, ಭಾಗವತದ ಜ್ಞಾನ, ಪುರಾಣದ ಜ್ಞಾನ, ಭಾಗವತದ ಕಥೆಗಳು, ಪುರಾಣದ ಕಥೆಗಳು, ಉಪನಿಷತ್ತಿನ ಕಥೆಗಳು, ಇದೆಲ್ಲ ನಿನಗೆ ಜೀವನದಲ್ಲಿ ಒಂದು ಅದ್ಭುತ ತಿಳಿಸ್ಕೊಡುತ್ತೆ. ಏನು ಅಂದರೆ ಜೀವನದಲ್ಲಿ ಹಾಲು ಯಾವುದು, ನೀರು ಯಾವುದು, ಯಾವುದನ್ನು ಬಿಡಬೇಕು, ಯಾವುದನ್ನು ಹಿಡಿಬೇಕು, ಇದು ಹೇಳಿಕೊಡುತ್ತೆ. ಅದಕ್ಕೆ ಅದು ಹಂಸ, ರಾಜಹಂಸ. 9ನೇ ಪ್ರಶ್ನೆ. ಒಂದು ಚಕ್ರ ಇದೆ, ತಿರುಗ್ತಾ ಇದೆ, ಸೂಕ್ಷ್ಮವಾಗಿ ತಿರುಗ್ತಾ ಇದೆ, ತೀಕ್ಷ್ಣವಾಗಿ ತಿರುಗ್ತಾ ಇದೆ, ನಿರಂತರ ತಿರುಗ್ತಾ ಇದೆ. ಮೆನಿ ಪೀಪಲ್ ಅಂಡ್ ಮೆನಿ ಪವರ್ಸ್ have attempted to stop it, but everybody failed. Even today, nobody succeeded in stopping it. It is revolving continuously, unchallenged. ಯಾವ್ದು ಚಕ್ರ ಅಂದ್ರೆ ನಿತ್ಯ ನಿರಂತರ ಸುತ್ತನೇ ಇರತಕ್ಕಂಥ, ಯಾರಿಂದಲೂ ನಿಲ್ಸಕ್ಕಾಗದೇ ಇರತಕ್ಕಂಥ ಕಾಲಚಕ್ರ. ಕಡೆ ಪ್ರಶ್ನೆ. ಒಬ್ಬ ತಂದೆ ಅಂತ ಅದಾನ, ಆದೇಶ ಕೊಟ್ಟಾನ. ತಂದೆ ಯಾರು? ಆದೇಶ ಏನು? ಹೂ ಇಸ್ ದ ಫಾದರ್? ವಾಟ್ ಇಸ್ ದ ಮೆಸೇಜ್? ತಂದೆ ಯಾರು ಅಂದ್ರೆ ನನ್ನ ತಂದೆ. ಅಲ್ಲಪ್ಪ, ನನ್ನ ಮಗನಿಗೆ ನಾನೇ ತಂದೆ, ನನ್ನ ಮಗನಿಗೆ ನಾನು ತಂದೆ, ನನಗೆ ನಮ್ಮ ತಂದೆ, ಅವರಿಗೆ ಅವ್ರ ತಂದೆ, ಅವ್ರ ತಂದೆ ಅಂತ ಇವ್ರ ತಂದೆ. ತಂದೆ ಅಲ್ರಿ, ಎಲ್ಲ ತಂದೆಗಳ ತಂದೆ. ಫಾದರ್ ಆಫ್ ಆಲ್ ಫಾದರ್ಸ್ ಆ ಪರಮಾತ್ಮ. ಅವನು ತಂದೆ ಅಂತ ನಾ ಬಂದೆ ಹೊರತು ನಾ ತಂದೆ ಅಂತ ನಾ ಬನ್ನ, ನಮ್ಮ ತಂದೆ ತಂದ್ರು ಅಂತ ನಾ ಬನ್ನ, ನಾ ತಂದೆ ಅಂತ ನನ್ನ ಮಗ ಬನ್ನ. ತಂದೆಗಳ ತಂದೆ, ಫಾದರ್ ಆಫ್ ಆಲ್ ಫಾದರ್ಸ್ ಪರಮಾತ್ಮ. ಅವನ ಮೆಸೇಜ್ ಏನು? ಅವನ ಮೆಸೇಜ್ ಸಿಂಪಲ್ ಅದ. ಏನು?
ಪರಮಾತ್ಮನ್ನ ಮರಿಬೇಡ, ಸಜ್ಜನರನ್ನ ತೊರಿಬೇಡ, ದುರ್ಜನರನ್ನ ಬೆರಿಬೇಡ. ವೆರಿ ಸಿಂಪಲ್ ಮೆಸೇಜ್. ಪರಮಾತ್ಮನ್ನ ಮರಿಬೇಡ, ಸಜ್ಜನರನ್ನ ತೊರಿಬೇಡ, ದುರ್ಜನರನ್ನ ಬೆರಿಬೇಡ. ಸತ್ಸಂಗಕ್ಕೆ ನಿತ್ಯ ನಿರಂತರ ಬರ್ತಾ ಇರಿ ಅನ್ನತಕ್ಕಂಥದ್ದು. ಈ 10,000 ಜನ ಈ ಮಾತು ಕೇಳಿ ನಾರದರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ನಮಗೇನು ಬೇಡ, ಪರಮಾತ್ಮನ ಸ್ಮರಣೆ ಕೊಟ್ಬಿಡಿ ಸ್ವಾಮಿ ಅಂತ ತಪಸ್ಸಿಗೆ ಅಲ್ಲಿ ಕೂತರು. ರಾಜಕಣ ರಾಜ್ಯ ಕೋಶ ಯಾರಿಗೆ ಬೇಕ್ರಿ, ಏನು ಬೇಡ ಅಂತ ಕೂತರು. ತಂದೆ ದಕ್ಷ ಕಾದು 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 ಕಾದ ಏನು ಮಾಡಿದ್ರು ಇವರು ಬರಲಿಲ್ಲ. ಗೊತ್ತಾಯ್ತು ನಾರದ್ರು ಇವ್ರನ್ನ ಹೈಜಾಕ್ ಮಾಡ್ಕೊಂಡು ಹೋಗಿದ್ದಾನೆ ಅಂತ. ಅವನಂದ ಐ ಡೋಂಟ್ ಕೇರ್, ಯಾಕೆಂದ್ರೆ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಅಲ್ವೇನ್ರಿ. ಅದಕ್ಕೆ ಸೆಕೆಂಡ್ ಇನ್ಸ್ಟಾಲ್ಮೆಂಟು 1000 ಪೀಪಲ್ ಮ್ಯಾನೇಜಬಲ್ ಕ್ರೌಡ್ ಇದ್ರೆ ಒಳ್ಳೇದು. ಮ್ಯಾನೇಜಬಲ್ ಕ್ರೌಡ್ ಇರಬೇಕು. 1,000 ಜನರನ್ನ ಸೃಷ್ಟಿ ಮಾಡ್ದ. ಅವ್ರಿಗೆ ಇವಾಗ ಸೆಕ್ಯೂರಿಟಿ ಹಾಕೊಂಡು ಕೂತ್ಕೊಂಡ. ನಾರದ್ರು ಯಾವಾಗ ಬೇಕಾದ್ರೂ ಬಂದು ಇವ್ರನ್ನ ಲಿಫ್ಟ್ ಮಾಡ್ಬೋದು. ಅದಕ್ಕೆ ಅವ್ರನ್ನೆಲ್ಲ ಒಳಗಡೆ ಕೂಡ ಹಾಕ್ಬಿಟ್ಟು ಮೇನ್ ಎಂಟ್ರೆನ್ಸ್ ಹತ್ರ ಒಂದು ಟೇಬಲ್ ಹಾಕೊಂಡು ಕೈಯಲ್ಲಿ ಒಂದು ರೂಲರ್ ಇಟ್ಕೊಂಡು ಅಪ್ಪನೇ ಕೂತ್ಕೊಂಡ. ಎಲ್ಲ ಆಚೆಗೆ ಹೋಗ್ಕೊಡ್ದು, ಒಬ್ಬನು ಒಳಗಡೆ ಆಟ ಆಡ್ಕೊಳ್ರಿ. 1,000 ಜನ ರಾತ್ರಿ 12 ಗಂಟೆಗೆ ಹಿಂದ್ಗಡೆ ಹಿತ್ತಲಿನಲ್ಲಿ ಬಂದು ತಡಕೆ ತೆಗೆದು ಮೆಲ್ಲಿಗೆ ಟಕ್ ಬಂದ್ರ ಇಲ್ಲಿ ಅಂತಂದ್ರು. ಇವಾಗ ಬೇಜಾರು 24 ಗಂಟೆ ಮನೆ ಒಳಗೆ ಇರುವಂತಂದ್ರೆ ಎಂತಾರ ಮನೆ ಆದ್ರೂ ಬೇಜಾರು ಮಕ್ಕಳಿಗೆ. ಮಕ್ಕಳು ಆಟಕ್ಕೆ ಹೋಗ್ಬೇಕು, ಆಚೆಗೆ ಹೋಗ್ಬೇಕು, ಎಕ್ಸ್ಪೋಜರ್ ಬೇಕು. ಹಿಂದೆ ಯಾರೋ ತಟ್ಟದಂಗೆ ಆಯ್ತು, ಏನು ಅಂತ ಬಂದ್ರು, ತಡಕೆ ತೆಗೆದ್ರು, ಈಚೆಗೆ ಬಂದ್ರು. ಮೆಲ್ಲಿಗೆ ಶಬ್ದ ಮಾಡಬೇಡ್ರಿ. 1000 ಜನ ಆಚೆಗೆ ಬಂದ್ರು. ನಿಮ್ಮ ಅಣ್ಣಂದ್ರು ಏನು ಕಳಕಳಿಯಾಗಿದ್ದಾರೆ, ಏನು ಲಕ್ಷಣವಾಗಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ, ಲಹರಿಲಿ ಹರಿದ್ದಾರೆ, ಖುಷಿಯಾಗಿದ್ದಾರೆ. ನೀವು ನೋಡ್ಬೇಕೇನ್ರು? ಅಯ್ಯೋ ಎಲ್ಲಿದ್ದಾರೆ, ನಮಗೂ ಸದ್ಯ ಯಾರು ಅವ್ರು ಸಿಕ್ಕಿದ್ರೆ ಸಾಕು, ಕರ್ಕೊಂಡು ಹೋಗ್ತೀರಾ ಕರ್ಕೊಂಬಾಗ. ಈಗ ಗಲಾಟೆ ಮಾಡಿದ್ರು, ಒಬ್ಬೊಬ್ರು ಶಬ್ದ ಮಾಡಿದ್ರು, ನನ್ನ ಜೊತೆಗೆ ಬನ್ನಿ. ಎಲ್ಲರೂ ಕರ್ಕೊಬಂದರು. ನಾರಾಯಣ ಸರೋವರಕ್ಕೆ ಕರ್ಕೊಬಂದರು. ಅಣ್ಣಂದ್ರ ತಪಸ್ ತೋರಿಸಿದ್ರು. ಏನು ಅವರೆಲ್ಲ ಮಾಡ್ತಿದ್ದಾರೆ, ಮಂತ್ರೋಪದೇಶ ಮಾಡದೆ ಕೂತಿದ್ದಾರೆ ತಪಸ್ಸಿಗೆ. ಅವರ ಒಳಗಡೆ ಆಗ್ತಿರತಕ್ಕಂಥ ಆನಂದ ನೀವು ಅರಮನೆಯಲ್ಲಿ ತಗೋತಿದ್ದ ಬ್ರೇಕ್ಫಾಸ್ಟ್ಗಿಂತ 1000 ಟೈಮ್ಸ್ ಚೆನ್ನಾಗಿದೆಯಪ್ಪ. ಅಯ್ಯೋ ನಮಗೂ ಕೊಡ್ರಿ ಅದನ್ನು ದೀಕ್ಷೆ. ಆಗ 1000 ಜನನ್ನ ಕೂಡಿಸಿದ್ರು, ಸಂಕಲ್ಪವನ್ನು ಮಾಡಿದರು. ಓಂ ನಮೋ ನಾರಾಯಣಾಯ ಪುರುಷಾಯ ಮಹಾತ್ಮನೆ ವಿಶುದ್ಧ ಸತ್ವಧಿಷ್ಠಾಯ ಮಹಾಹಂಸಾಯ ಧೀಮಹಿ. ಈ 1000 ಜನನು ವಾಪಸ್ ಬರಲೇ ಇಲ್ಲ. ಕಡೆಗೆ ದಕ್ಷನ್ ಗೊತ್ತಾಯ್ತು ಇವ್ರನ್ನು ರಾತ್ರಿ ಇನ್ನೊಂದು ಸರ್ತಿ ಹೈಜಾಕ್ ಮಾಡ್ಕೊಂಡೋದ್ರು ನಾರದರು ಅಂತ. ಕಡೆಗೆ ನಾರದನ್ನ ಕರೆಸಿ ದಕ್ಷ ಎನ್ಕ್ವೈರಿ ಕಮಿಷನ್ ಮಾಡ್ದ. ಕಡೆಗೆ ಶಾಪ ಕೊಟ್ಟ, ನನ್ನ ಮಕ್ಕಳಿಗೆ ನೆಲೆ ಇದ್ರು ಕೂಡ ನೆಲೆ ಎಲ್ಲಿ ತಕ್ಕ ಮಾಡಿ ಎಲ್ಲೋ ಅಲಿತಾ ಇರೋ ಮಾಡಿಬಿಟ್ಟಲ್ಲ, ನೀವು ಅಷ್ಟೇ ಇನ್ನು ಮುಂದೆ ನಿಂತಲ್ಲಿ ನಿಲ್ದೆ, ನೆಲೆ ಇಲ್ದೆ, ಆಸರೆ ಇಲ್ದೆ, ಒಂದೇ ಕಡೆ ಇಲ್ದೆ ಬರೀ ಅಲ್ದಾಡ್ಕೊಂಡಿರ್ರಿ. ಅವರಂದ್ರು, ನಾನು ಪರಮಾತ್ಮ ನನ್ನ ಸೃಷ್ಟಿ ಮಾಡಿದ್ದೆ, ಅದಕ್ಕೆ ನೀನು ಅಥೆಂಟಿಕ್ ಆಗಿ ಎಂಡೋರ್ಸ್ ಮಾಡಿದೀಯ ಅಷ್ಟೇ. ಕಡೆಗೆ ದಕ್ಷ ತನ್ನ ಹೆಂಡತಿ ಅಸಿಕ್ನಿನ ಕರೆದು ಒಂದು ಸೀಕ್ರೆಟ್ ಹೇಳ್ದ. ನೋಡೆ, ಗಂಡು ಮಕ್ಕಳು ಎಷ್ಟು ಜನ ಇದ್ರು ಇವ್ರ ಹಣೆ ಬರ ಇಷ್ಟೇನೆ. ಗಂಡು ಮಕ್ಕಳು ಎಷ್ಟು ಜನ, 10 ಜನ, 15 ಜನ, 1,000, 10,000 ಜನ ಮಕ್ಕಳಿದ್ರು ಕೂಡ ಅಪ್ಪ ಅಮ್ಮ ಅಂದ್ರೆ ಹಣೆ ಬರ ಇಷ್ಟೇನೆ. ಹೆಣ್ಣು ಮಗಳು ಒಬ್ಬಳಿದ್ರು ಕೂಡ ಅಪ್ಪ ಅಮ್ಮಂದ್ರನ್ನ ಎಷ್ಟೇ ತನಿಗೆ ಕಷ್ಟ ಇದ್ರು ಚೆನ್ನಾಗಿ ನೋಡ್ಕೊಳ್ತಾಳೆ ಕಣೆ. ಅದಕ್ಕೆ ಥರ್ಡ್ ಇನ್ಸ್ಟಾಲ್ಮೆಂಟು ಗಂಡಸು ಮಕ್ಕಳು ಬೇಡ, ಹೆಣ್ಣು ಮಕ್ಕಳನ್ನ ನಾವು ಸ್ಟಾರ್ಟ್ ಮಾಡೋಣ. ಎಷ್ಟು ಜನ? ಆಗ ದಕ್ಷ ಪ್ರಜಾಪತಿ ಅಸಿಕ್ನಿನಲ್ಲಿ 60 ಜನ ಹೆಣ್ಣು ಮಕ್ಕಳನ್ನ ಥರ್ಡ್ ಇನ್ಸ್ಟಾಲ್ಮೆಂಟ್ ಆಗಿ ತಗೊಂಡ. 60 ಜನ ಬಂದರು. 60 ಜನನ ಬೆಳೆಸಿದ್ರು, 60 ಜನಕ್ಕೆ ಸಂಸ್ಕಾರ ಕೊಟ್ಟರು. ಅದರಲ್ಲಿ 10 ಜನರನ್ನ ಯಮಧರ್ಮನಿಗೆ ಕೊಟ್ಟು ಮದುವೆ ಮಾಡಿದ್ರು. 13 ಜನರನ್ನ ಒಬ್ಬ ಕಾಶ್ಯಪ ಋಷಿ ಕೊಟ್ಟು ಮದುವೆ ಮಾಡಿದ್ರು. 27 ಜನರನ್ನ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಅನ್ನೋ 27 ಜನರನ್ನ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ್ರು. 2 ಅಂಗಿರಸರಿಗೆ ಕೊಟ್ಟು ಮದುವೆ ಮಾಡಿದ್ರು. 4 ಜನರನ್ನ ಮಹಾಸಿದ್ಧಿ ಪುರುಷರಾಗಿರತಕ್ಕಂಥ ತಾಕ್ಷ್ಯ ಅನ್ನತಕ್ಕಂಥ ಕಶ್ಯಪ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ರು. ಈಗ ದಕ್ಷ ಹೇಳ್ದ, ನಾನು 10,000 ಜನನ ಕ್ರಿಯೇಟ್ ಮಾಡಿದೆ, ಹೇಳ್ದೆ ಕೇಳ್ದೆ ಹೊರಟೋದ್ರು. 1,000 ಜನ ಗಂಡು ಮಕ್ಕಳು ಕ್ರಿಯೇಟ್ ಮಾಡಿದೆ, ಹೇಳ್ದೆ ಕೇಳ್ದೆ ಹೊರಟೋದ್ರು. ಇಡೀ ಲೋಕ ಪ್ರಜೆಗಳಿಂದ, ಪಶುಗಳಿಂದ, ಪಕ್ಷಿಗಳಿಂದ, ಕ್ರಿಮಿಗಳಿಂದ, ಕೀಟಗಳಿಂದ, ಜಲಚರಗಳಿಂದ
ಲತೆಗಳಿಂದ, ಬಳ್ಳಿಗಳಿಂದ, ವನಗಳಿಂದ, ಮರಗಳಿಂದ ಸಂಪದ್ ಭರಿತವಾಗಿ ಬಿಡಬೇಕು. 60 ಜನ ನಿಮ್ಮನ್ನು ಸೃಷ್ಟಿ ಮಾಡಿದಿರಿ, ನಿಮ್ಮಿಂದ ಲೋಕ ಅಭಿವೃದ್ಧಿ ಆಗಬೇಕು, ನೀವು ಸೃಷ್ಟಿ ಕಾರ್ಯ ಮಾಡಿ. ಆಗ ಕಾಶ್ಯಪ ಋಷಿಗಳಿಗೆ 4 ಜನರನ್ನ ಮಕ್ಕಳನ್ನ ಮದುವೆ ಮಾಡಿಕೊಟ್ಟಿದ್ದ, ಹೆಣ್ಮಕ್ಕಳನ್ನ. ಆ 4 ಜನರ ಹೆಸರು ವಿನುತ, ಕದ್ರು, ಪತಂಗಿ, ಯಾಮಿನಿ. ಆ ಕಾಶ್ಯಪರ ಹೆಂಡತಿ ಪತಂಗಿಯಲ್ಲಿ, ಕಾಶ್ಯಪರ ಹೆಂಡತಿ ತಾರ್ಕ್ಷ್ಯನ ಹೆಂಡತಿ ಪತಂಗಿಯಲ್ಲಿ ಪತಂಗಗಳು, ಬರ್ಡ್ಸ್ ಅಂತ ಏನ್ ಕರೀತಾರೆ, ಇದೆಲ್ಲ ಹುಟ್ಟಿದ್ವು. ದ ಬರ್ಡ್ಸ್ ಆಫ್ ಟುಡೇ, ಎಲ್ಲ ಬರ್ಡ್ಸು ಆ ಪತಂಗಿಯ ಮಕ್ಕಳು. ಯಾಮಿನಿನಲ್ಲಿ ಉದ್ದಕ್ಕಿರತಕ್ಕಂತಹ, ಮಿಡಿತಿಯಂತಹ ವಿಚಿತ್ರವಾಗಿರತಕ್ಕಂತಹ ಫ್ಲೈಸ್ ಏನಿದೆ ಅದು. ವಿನುತ ಅನ್ನತಕ್ಕಂಥವಳು ವಿಶೇಷವಾಗಿರೋ ಸನ್ನಿಧಾನ ಇತ್ತವಳಿಗೆ. ಕಾಶ್ಯಪರಿಂದ ವಿನುತಿಯಲ್ಲಿ 2 ಅಪೂರ್ವವಾಗಿರತಕ್ಕಂಥ ಮಕ್ಕಳು ಹುಟ್ಟಿದ್ರು. ಒಬ್ಬ ಅರುಣ, ಸೂರ್ಯ ರಥಕ್ಕೆ ಸಾರಥಿಯಾದ, ಇನ್ನೊಬ್ಬ ಗರುಡ, ಮಹಾವಿಷ್ಣುವಿಗೆ ಸಾರಥಿಯಾದ. 4ನೇವಳು ಕದ್ರು ಅನ್ನತಕ್ಕಂಥವಳು. ಆ ಕದ್ರುವಿನಿಂದ ಜನಿಸಿರತಕ್ಕಂಥದ್ದು ಎಲ್ಲ ನಾಗಗಳು, ಸರ್ಪಗಳು. ಇಡೀ ಸರ್ಪಲೋಕ ಆ ಕದ್ರುವಿನಿಂದ ಬಂತು. 27 ಜನ ಹೆಣ್ಮಕ್ಕಳನ್ನ ಚಂದ್ರನಿಗೆ ಕೊಟ್ಟು ಮದುವೆ ಮಾಡಿದ. ಇನ್ನು 13 ಜನರನ್ನ ಕಶ್ಯಪ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿದ್ದ. ಯಾರು 13 ಜನ ಮಕ್ಕಳು ಅಂದ್ರೆ ಅದಿತಿ, ದಿತಿ, ಧನು, ಅರಿಷ್ಠ, ಸುರಸ, ಇಲ, ಮುನಿ, ಕ್ರೋಧವಶ, ತಾಮ್ರ, ಸುರಭಿ, ಸರಯು. ಅದಿತಿ ಅನ್ನತಕ್ಕಂಥವಳು ಕಾಶ್ಯಪರ ಹೆಂಡತಿ. ಅದಿತಿಯ ಮಕ್ಕಳು ಆದಿತ್ಯರು, ದೇವತೆಗಳು, ದೇವೇಂದ್ರನ ನೇತೃತ್ವದಲ್ಲಿ ಬಂದ ಎಲ್ಲ ದೇವಾನು ದೇವತೆಗಳು ಕಾಶ್ಯಪ ಆದಿತ್ಯ ಮಕ್ಕಳು. 2ನೇ ಹೆಂಡತಿ ಕಾಶ್ಯಪರಿಗೆ ದಿತಿಯಿಂದ ಬಂದ ಮಕ್ಕಳು ದೈತ್ಯರು. ತಂದೆ ದೇವತೆಗಳಿಗೆ, ದೈತ್ಯರಿಗೆ ತಂದೆ ಒಬ್ಬರೇ ಕಾಶ್ಯಪರು. ಅದಿತಿ 1ನೇ ಹೆಂಡತಿ, ಅವ್ರ ಮಕ್ಕಳು ಆದಿತ್ಯರು. ದಿತಿ 2ನೇ ಹೆಂಡತಿ, ಅವ್ರ ಮಕ್ಕಳು ದೈತ್ಯರು. ಧನು 3ನೇ ಹೆಂಡತಿ, ಅವ್ರ ಮಕ್ಕಳು ದಾನವರು. ಕಾಷ್ಠ 4ನೇ ಹೆಂಡತಿ, ಅವ್ರ ಮಕ್ಕಳು ಕುದುರೆ ಮುಂತಾಗಿರತಕ್ಕಂಥ ಗೊರಸಿನ ಪ್ರಾಣಿಗಳು, ಒಂದು ಗೊರಸಿರತಕ್ಕಂಥ ಪ್ರಾಣಿಗಳು. ಅರಿಷ್ಠ ಅಂತ ಸುರಸುಂದರಿ ಒಬ್ಬಳು ಕಾಶ್ಯಪರ ಹೆಂಡತಿ ಇದ್ಲು. ಆ ಅರಿಷ್ಠಾಗ ಮಕ್ಕಳಾಯ್ತು, ಅವರೆಲ್ಲ ಗಂಧರ್ವರಾದ್ರು. ಸುರಸ ಅನ್ನತಕ್ಕಂಥ ಒಬ್ಬಳಿದ್ಲು, ಅವಳ ಮಕ್ಕಳು ಅಸುರರಾದ್ರು. ಇಳ ಅನ್ನತಕ್ಕಂಥವಳು ಬಳುಕತಾ ಇದ್ಲಂತೆ, ಒಳ್ಳೆ ಸುಗಂಧ ಬೀರ್ತಾ ಇದ್ಲಂತೆ. ಒಳ್ಳೆ ಅವಳ ಕಣ್ಣುಗಳನ್ನು ನೋಡಿದ್ರೆ ಹೂವು ಇದ್ದಾಗಿತ್ತಂತೆ. ಅಂಥ ಅಪೂರ್ವವಾಗಿರತಕ್ಕಂಥ ಇಳ ಅನ್ನತಕ್ಕಂಥವಳು ಕಾಶ್ಯಪರ ಪತ್ನಿ. ಅವಳಿಂದ ಜಗತ್ತಿನ ಎಲ್ಲ ಲತೆಗಳು, ಬಳ್ಳಿಗಳು, ವೃಕ್ಷಗಳು, ಅರಣ್ಯಗಳು, ಹಸಿರು ಎಲ್ಲ ಅವಳಿಂದ ಬಂತು. ಮುನಿ ಅನ್ನತಕ್ಕಂತಹ ಒಬ್ಬಳು ಹೆಂಡತಿ ಕಾಶ್ಯಪರಿಗಿದ್ಲು, ಸುರಸುಂದರಿಯಾಗಿದ್ಲು. ಅವಳಿಂದ ಹುಟ್ಟಿರತಕ್ಕಂಥವ್ರು ಅಪ್ಸರಿಯರು. ಇನ್ನೊಬ್ಬಳಿದ್ಲು, ಅವಳನ್ನ 24 ಗಂಟೆ ಒಂದು ರೂಮಲ್ಲಿ ಹಾಕಿ ಕೂಡಾಕಿದ್ರು ಇವರು ಕಾಶ್ಯಪರು. ಯಾವಾಗ ಅವ್ರ ಕೈನಲ್ಲಿ ಕಂಟ್ರೋಲ್ ಮಾಡುತ್ತೆ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಇದೆಯೋ ಆಗ ಮಾತ್ರ ಓಪನ್ ಮಾಡಿ ಅವಳ ಹತ್ರ ಮಾತಾಡ್ತಾ ಇದ್ರು. ಆ ಹೆಂಡತಿ ಹೆಸರು ಕ್ರೋಧವಶ ಅಂತ. ಅವಳಿಗೂ ಇವರಿಂದ ಮಕ್ಕಳಾಯ್ತು. ಅವಳ ಮಕ್ಳು ಯಾರು? ಕಾಶ್ಯಪ ಋಷಿಗಳ ಹೆಂಡತಿ ಕ್ರೋಧವಶ ಅನ್ನತಕ್ಕಂಥವಳಿಗೆ ಆದ ಮಕ್ಳು ಯಾರು ಅಂದ್ರೆ ಹಾವು, ಚೇಳು, ಸರ್ಪ, ಮಂಡ್ರಿಗಪ್ಪೆ, ಈ ಥರದ್ದು ಎಲ್ಲ. ಸರ್ಪ, ಚೇಳು, ಮಂಡ್ರಿಗ ವಿಷ ಇರತಕ್ಕಂಥದ್ದು. ಇನ್ನು ತಾಮ್ರ ಅನ್ನತಕ್ಕಂಥ ಹೆಂಡತಿ ಇದ್ಲು, ಅವಳು ಫ್ಲೈಯಿಂಗ್ ಸ್ಕ್ವಾಡ್. ಅವಳು ಮತ್ತೆ ವೈಲ್ಡ್ ಆಗಿದ್ಲು, ಫ್ಲೈಯಿಂಗ್ ಕ್ಯಾಪಬಿಲಿಟಿ ಇತ್ತು. ಅವಳಿಗೂ ಮಕ್ಕಳಾದವು. ಅದು ಯಾವುದು ಅಂದರೆ ಗಿಡಗ, ಹದ್ದು, ವೈಲ್ಡ್ ಬರ್ಡ್ಸ್ ಅಂತ ಏನು ಕರಿತೀರ ಅದು. ಇನ್ನು ತಾಮ್ರ ಸುರಭಿ ಅನ್ನತಕ್ಕಂಥ ಹೆಂಡತಿ ಕಾಶ್ಯಪರಿಗೆ. ಸುರಭಿಯಿಂದ ಹುಟ್ಟಿದ್ದು ದನ, ಕರು, ಹಸು, ಎಮ್ಮೆ ಇವೆಲ್ಲ 2 ಕೊರಸಿನ ಪ್ರಾಣಿಗಳು. ಆಮೇಲೆ ಶರಮ ಅಂತ ಒಬ್ಬ ಹೆಂಡತಿ ಇದ್ಲಂತೆ. ಅವಳನ್ನ ಸೆಕ್ಯೂರಿಟಿ ರಿಂಗ್ನಲ್ಲಿ ಇಟ್ಕೊಂಡಿದ್ರು ಯಾವಾಗಲೂ. She was so cruel, so violent, so explosive, so inflammable, so pouncing. ಸೆಕ್ಯೂರಿಟಿ ರಿಂಗ್ನಲ್ಲಿ ಹೆಂಡತಿನ ಇಟ್ಕೊಂಡಿದ್ರು ಯಾವಾಗಲೂ. ಅವಳನ್ನ ಯಾರು ಮೀಟ್ ಮಾಡೋಕೆ ಕೂಡ ಆಗ್ತಿರ್ಲಿಲ್ಲ. ಕಾಶ್ಯಪರು ಹೆಂಡತಿ ಎಷ್ಟೇ ಆದರೂ ಹೆಂಡತಿ ಅಲ್ವಾ. ಕಾಶ್ಯಪರು ಅವಳ ಜೊತೆ ಇದ್ರು. ಅವಳಿಂದನೂ ಮಕ್ಕಳಾಯ್ತು. ಯಾರು ಮಕ್ಕಳು ಅಂದರೆ ಹುಲಿ, ಸಿಂಹ, ಚಿರತೆ, ಕರಡಿ, ಅತ್ಯಂತ ಕ್ರೂರ ಮೃಗಗಳು ಅಂತ ಕ್ರೂಯಲ್ ವೈಲ್ಡ್ ಅನಿಮಲ್ಸು ಅದು. ಇನ್ನು ಕಡೆ ಹೆಂಡತಿ ಹೆಸರು ತಿಮಿ ಅಂತಂದ್ಬಿಟ್ಟು
ಯಾವಾಗಲೂ ಯಾವಾಗಲೂ ನಗನಗ್ತಾ ಇದ್ಲು, ಒಳ್ಳೆ ಈಜಾಟ ಮಾಡ್ತಾ ಇದ್ಲು. ನೀರು ಅಂತಂದ್ರೆ ಪ್ರೀತಿಯ ಒಳಗೆ. ಅವಳಿಂದ ಹುಟ್ಟಿರದೆ ತಿಮಿಂಗಿಲೆಗಳು, ತಿಮಿಯಿಂದ ಹುಟ್ಟಿದ್ರಿಂದ ತಿಮಿಂಗಿಲೆಗಳು, ಜಲಚರ ಪ್ರಾಣಿಗಳು, ಅಕ್ವೆಟಿಕ್ ಅನಿಮಲ್ಸ್ ಎಲ್ಲ ಬಂದಿದ್ದು. ಇವರೆಲ್ಲ ಬಂದರೂ ಸರಿನೇ, ಇಷ್ಟೆಲ್ಲ ನಿರ್ಮಾಣ ಆಯ್ತು ಸರಿ, ಪ್ರಪಂಚ ಎಲ್ಲ ಬಂತು. ಇವನಿಗೆ ಫಂಡಮೆಂಟಲ್ ಪ್ರಾಬ್ಲಮ್ ಏನು ಅಂದರೆ ಇವರೆಲ್ಲ ಹೆಣ್ಣು ಮಕ್ಕಳುಗಳು. ಆ ಕಾಲದಲ್ಲಿ ಗಂಡು ಮಗ ಮತ್ತೆ ಅವನ ಪರಂಪರೆ ಮಾತ್ರ ರಾಜರಾಗಬೇಕೇ ಹೊರತು ಹೆಣ್ಣು ಮಕ್ಕಳಿಗೆ ಎಷ್ಟು ಗಂಡು ಮಕ್ಕಳಾದರೂ ಕೂಡ ಅವ್ರ ಹೆಣ್ಣು ಮಕ್ಕಳೇ ಹೊರತು ಗಂಡು ಮಗ ಆಗಲ್ಲ. ಹಾಗಾಗಿ ಅವ್ರನ್ನ ರಾಜ ಮಾಡೋಕ್ಕಾಗಿಲ್ಲ. ಮತ್ತೆ ರಾಜ ಇಲ್ಲದ್ರೆ ರಾಜ್ಯ ಅರಾಜಕತೆ ಆಗುತ್ತೆ. 10,000 ಜನ ಮಕ್ಕಳನ್ನ ಮಾಡಿದೆ ಅವರು ಓಡೋದ್ರು, 1,000 ಜನ ಮಾಡಿದೆ ಅವರು ಓಡೋದ್ರು. ಇಷ್ಟು ಜನ ಇದಾರಲ್ಲ ಬಿಡು ಅಂತ ಸುಮ್ಮನೆ ಅದೇ ಒಬ್ಬನು ಸಿಕ್ಲಿಲ್ಲ. 60 ಜನ ಹೆಣ್ಮಕ್ಳು ಪ್ರಪಂಚನೇ ಸೃಷ್ಟಿ ಮಾಡಿದ್ರು, ಆದ್ರೆ ನನಗೆ ರಾಜ ಆಗಕ್ಕೆ ಒಬ್ಬನು ಸಿಕ್ಲಿಲ್ವಲ್ಲ, ಏನು ಗತಿ ಅಂದಾಗ ಅಶರೀರವಾಣಿ ಆಯಿತು. ಬೆದರಬೇಡ, ಹೆದರಬೇಡ, ನಿನ್ನ ವಂಶದ ಅತ್ಯಂತ ಹಿರಿಯನಾಗಿದ್ದವನು, ಮೊಟ್ಟ ಮೊದಲು ರಾಜನಾಗಬೇಕಾಗಿದ್ದವನು, ಆದ್ರೆ ರಾಜ್ಯ ಬೇಡ, ಕೋಶ ಬೇಡ, ಭೋಗ ಬೇಡ, ಭಾಗ್ಯ ಬೇಡ ಅಂತ ಕಾಡಿಗೆ ಹೋಗಿರತಕ್ಕಂಥ ಪ್ರಿಯವ್ರತ ಇನ್ನೂ ಗುಹೆಲ್ ತಪಸ್ ಮಾಡ್ಕೊಂಡಿದ್ದಾನೆ, ಕರ್ಕೊಂಬ ಅವನಿಗೆ ರಾಜ್ಯಭಾರ ಮಾಡಿಸು. ಧ್ರುವನ ದೊಡ್ಡಪ್ಪ ಪ್ರಿಯವ್ರತ ಇನ್ನೂ ರಾಜ್ಯಭಾರ ಮಾಡ್ಕೊಂಡಿದ್ದಾನೆ. ಎಷ್ಟೋ ಜನರೇಷನ್ಸ್ ಆಗೋಗಿದೆ. ಆಗ ಎಲ್ಲ ಬರ್ತಾರೆ, ಬಂದು ಅವನ ಗುಹೆ ಮುಂದೆ ನಿಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ. ರಾಜ್ಯ ಅರಾಜಕವಾಗಿದೆ, ನೀನು ರಾಜಕುಮಾರ, ಬಾ ಜವಾಬ್ದಾರಿ ತಗೋ, ಕರ್ತವ್ಯ ನಿರ್ವಹಣೆ ಮಾಡು, ರಾಜ ಆಗು. ಅವನಂದ ಜಗತ್ತೇ ಮರ್ತೋಗಿದೆ, ಪ್ರಪಂಚನೇ ಮರ್ತೋಗಿದೆ, ಲೌಕಿಕ ಮರ್ತೋಗಿದೆ, ರಾಜ್ಯ ಕೋಶ ಅನ್ನತಕ್ಕಂಥ ಚಿಂತನೆ ಹೊರಟೋಗಿದೆ, ಪೂರ್ತಿ ದೇವರಲ್ಲಿ ಮುಳುಗೋಗಿದ್ದೀನಿ, ಯಾರಿಗೆ ಬೇಕು ರಾಜ್ಯ, ಯಾರಿಗೆ ಬೇಕು ಭಾಗ, ಹೋಗಿ. ಆಗ ಸ್ವಯಂಭೂ ಮನು ಬಂದ, ಬ್ರಹ್ಮ ದೇವರು ಬಂದರು, ನಾರದರು ಬಂದರು, ಎಲ್ಲ ಒಂದು ಮಾತು ಹೇಳ್ತಾರೆ. ಬ್ರಹ್ಮ ಒಂದು ಮಾತು ಹೇಳ್ತಾನೆ, ಇಂದ್ರಿಯಗಳನ್ನ ಗೆದ್ದಿರತಕ್ಕಂಥವನು, ಮನಸ್ಸನ್ನ ಜಯಿಸಿರತಕ್ಕಂಥವನು ಕಾಡಿನಲ್ಲಿದ್ರೇನು ಅರಮನೆಯಲ್ಲಿದ್ರೇನು, ಅದನ್ನ ಗೆಲ್ಲದೇ ಇರತಕ್ಕಂಥವನು ಕಾಡಿನಲ್ಲಿದ್ರೂ ಕೂಡ ಪ್ರಯೋಜನ ಇಲ್ಲ. ಅದನ್ನ ಗೆದ್ದಿರತಕ್ಕಂಥವನು ಅರಮನೆ ಒಳಗಿದ್ರು ಅವನಿಗೆ ಭಯವಿಲ್ಲ. ಅದು ಅಲ್ಲದೆ ಏನೂ ಇಲ್ಲ ಅಂತ ಕಾಡಿನಲ್ಲಿ ವೈರಾಗ್ಯ ಮಾಡಿರೋದು ದೊಡ್ಡದಲ್ಲ, ಎಲ್ಲ ಇರೋದ್ರ ಮಧ್ಯೆ ಇದ್ದು ಇಲ್ಲದ ಹಾಗಿರತಕ್ಕಂಥದ್ದು ನಿಜವಾದ ವೈರಾಗ್ಯ. ಬಾ ನೀನು ರಾಜ್ಯಭಾರ ಮಾಡು ಅಂತ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕ್ರೆಡೆನ್ಷಿಯಲ್ಸ್ ಎಲ್ಲ ಆಗುತ್ತೆ. ಆಮೇಲೆ ಗಿಫ್ಟ್ ಸೆರೆಮನಿ, ಸೆಲೆಬ್ರೇಷನ್ಸು, ಈವ್ನಿಂಗು ಕಲ್ಚರಲ್ ಈವ್ನಿಂಗ್ ಸ್ಟಾರ್ಟ್ ಆಗಬೇಕು. ಸಾಯಂಕಾಲ 6 ಗಂಟೆ ಆಯಿತು, ಸೂರ್ಯ ಮುಳುಗದ, ಸ್ಟೇಡಿಯಮಲ್ಲಿ ಕತ್ಲಾಯಿತು. ಯಾರೋ ಕತ್ಲು ಮಾಡಿದ್ದು ಅಂದ. ಯಾರೂ ಮಾಡಲಿಲ್ಲ ಸ್ವಾಮಿ, ನ್ಯಾಚುರಲ್ ಅಂತಂದು. ಏನು ನ್ಯಾಚುರಲ್? ಸೂರ್ಯ ಮುಳುಗದ ಅಂದರೆ ಕತ್ಲಾಗುತ್ತೆ, ಮತ್ತೆ ಲೈಟ್ ಬರಬೇಕಲ್ಲ, ಬೆಳಗ್ಗೆವರೆಗೂ ಬರಲ್ಲ ಸ್ವಾಮಿ. ಅವನು ಹೇಳ್ದ, ನಾನು ನಿಮ್ಮ ರಾಜ್ಯದಲ್ಲಿ ರಾಜ ಆಗಿರಬೇಕು ಅಂದರೆ ನನ್ನ ಪ್ರಜೆಗಳಿಗೆ 24 ಗಂಟೆ ಸೂರ್ಯನ ಬೆಳಕು ಮತ್ತು ಶಾಖ ಇರಬೇಕು. ಆಗಿದ್ದರೆ ಇರ್ತೀನಿ, ಇಲ್ಲ ಅಂದ್ರೆ ವಾಪಸ್ ಹೋಗ್ಬಿಡ್ತೀನಿ. ಅವನು ಹೇಳ್ದ, ನೀವು ಇಷ್ಟು ದಿನ ಕಾಡಲ್ಲಿದ್ದೀರಾ, ನಿಮಗೆ ಲಾ ಆಫ್ ನೇಚರ್ ಅಂತ ಒಂದು ಇರುತ್ತೆ. ಪ್ರಕೃತಿ, ನೇಚರ್ ಕಂಟ್ರೋಲ್ಸ್ ದ ಹ್ಯೂಮನ್ ಬೀಯಿಂಗ್ಸ್. ಒನ್ಸ್ ದ ಸನ್ಸೆಟ್ ಇಸ್ ದೇರ್ ಟಿಲ್ಸ್ ದ ಸನ್ ರೈಸ್ ದ ಮಾರ್ನಿಂಗ್, ಎವ್ರಿಬಡಿ ಹ್ಯಾಸ್ ಟು ಬಿ ಇನ್ ದ ಡಾರ್ಕ್ನೆಸ್. ಕತ್ಲಲ್ಲಿರಬೇಕು. ನೇಚರ್ ಇಸ್ ಸುಪ್ರೀಮ್. ಇವನು ಹೇಳ್ದ, ಬುದ್ಧಿಹೀನರುಗಳು, ಅವಿವೇಕಿಗಳು ಹೇಳತಕ್ಕಂಥ ಮಾತದು. ವೀಕ್ ಮೈಂಡ್ಸ್ ವಿಲ್ ಹೆರಾಲ್ಡ್ ನೇಚರ್ ಇಸ್ ಸುಪ್ರೀಮ್. ನಾವು ಪರಮಾತ್ಮ ಮನುಷ್ಯನ ಸೃಷ್ಟಿ ಮಾಡ್ದ, ನೇಚರ್ನ ಸೃಷ್ಟಿ ಮಾಡ್ದ. ಮನುಷ್ಯನಿಗೆ ಮೆದುಳು ಕೊಟ್ಟ, ತಲೆ ಕೊಟ್ಟ, ತಲೆಗೆ ಕಂಟ್ರೋಲಿಂಗ್ ಪವರ್ ಕೊಟ್ಟಿದ್ದಾನೆ. ನೇಚರ್ ಕೆನಾಟ್ ಬಿ ಸುಪ್ರೀಮ್, ಹ್ಯೂಮನ್ ಬ್ರೈನ್ ಇಸ್ ಸುಪ್ರೀಮ್. ಋಷಿಗಳು ಹೇಳಿದರು, ಜಗತ್ತು ಸೃಷ್ಟಿಯಾದ ದಿನದಿಂದ ಇವತ್ತಿನವರೆಗೂ ನಡ್ಕೊಂಡು ಬರ್ತಾ ಇದೆ ಸ್ವಾಮಿ. ಸೂರ್ಯ ಮುಳುಗದ ಅಂದರೆ ಕತ್ಲಾಗಬೇಕು, ಸೂರ್ಯ ಬೆಳಗಾಗೋವರೆಗೂ ಕತ್ಲೆ ಇರಬೇಕು. ಚೇಂಜ್ ಮಾಡೋಕ್ಕಾಗಲ್ಲ ಸ್ವಾಮಿ. ಇದನ್ನು ಸ್ವಿಚ್ ಆನ್ ಮಾಡು ಅಂತಂದರೆ ಬರೋವಂಥದ್ದಲ್ಲ ಸ್ವಾಮಿ ಇದು. ಅವನು ಹೇಳ್ದ, ಆಗಲ್ಲ. ಇಂಪಾಸಿಬಲ್ ಈಸ್ ನಾಟ್ ದ ವರ್ಡ್ ದಟ್ ಹ್ಯಾಸ್ ಬಿನ್ ಗಿವನ್ ಬೈ ದ ಗಾಡ್ ಟು ದ ಹ್ಯೂಮನ್ ಬೀಯಿಂಗ್ಸ್. It is the mental weakness and the fundamental weakness of the human beings. They create a barrier, a mental barrier. It is difficult, it is challenging, it is almost impossible. It is impossible. It is a man-made barrier. ಪರಮಾತ್ಮ ದೇಹ ಕೊಟ್ಟ, ದೇಹಕ್ಕೆ ಮನಸ್ಸು ಕೊಟ್ಟ, ಮನಸ್ಸಿಗೆ ಬುದ್ಧಿ ಕೊಟ್ಟ, ಬುದ್ಧಿಗೆ ಅದ್ಭುತ ಶಕ್ತಿ ಕೊಟ್ಟ, ಇಡೀ ಜಗತ್ತನ್ನು ನಿನ್ನ ಮುಂದೆ ತಂದಿಳಿಸ್ಕೊಳ್ತಕ್ಕಂಥ ಶಕ್ತಿ ಕೊಟ್ಟ. ಆಕಾಶವನ್ನೆಲ್ಲ ಚಾಪೆ ತರ ಸುತ್ತ ಬಿಡತಕ್ಕಂಥ ಶಕ್ತಿ ಕೊಟ್ಟಿಯಾನೆ. ಆ ಶಕ್ತಿ ಕೊಟ್ಟಾಗ ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಆಗಲ್ಲ, ನೇಚರ್ ಅಂತ ಕೂತಿದ್ದೀರಲ್ಲ, ಇದು ಹೇಡಿಗಳ ಕೆಲಸ. ಅವ್ರು ಹೇಳಿದ್ರು,
ಹಾಗಿದ್ರೆ ತೋರಿಸಿ ಸ್ವಾಮಿ. ಡೋಂಟ್ ವರಿ, ಐ ವಿಲ್ ಶೋ ಇಟ್ ಯು. Then call me, bring me 2 carpenters with the latest tool box ಅಂತಂದ. ಅವ್ರಿಗೆ ಆಶ್ಚರ್ಯ, ರಾಜ ಇವನಪ್ಪ ಕಾರ್ಪೆಂಟರ್ ಕರಿತೀಯಾನೆ, ಕರೆದ್ರು. ಆಮೇಲೆ ಅವನು ಒಂದು ಲಂಬರ್, ಒಂದು ಟಿಂಬರ್ನ ತಗೊಂಬಂದು ಅವ್ರಿಗೆ ಹೇಳ್ದ, ನೀವು ಬೆಸ್ಟ್ ಪೀಪಲ್ಲು, ಟೂಲ್ ಬಾಕ್ಸ್ ಇದೆ, ನಾಳೆ ಬೆಳಗ್ಗೆ 4 ಗಂಟೆ ಒಳಗಾಗಿ ನಾನು ಕೊಟ್ಟಿರೋ ಡಿಸೈನ್ ಸ್ಪೆಸಿಫಿಕೇಶನ್ ಪ್ರಕಾರ ರಥ ಸಿದ್ಧ ಮಾಡಿ. ರಥ ಸಿದ್ಧ ಮಾಡಿದರು. ಮಾರ್ನಿಂಗ್ 4 o'clockಗೆ ರಥ ಚಾರಿಯಟ್ ವಾಸ್ ರೆಡಿ. ಅವನು ಹೇಳಿದ, ರಥದ ಗಾಲಿಗಳು ಹೀಗಿರಬೇಕು, ಗಾಲಿಗೆ ದರ್ಪಣ ಕೊಡಿ, ಮಿರರ್ ಕೊಡಿ. ಏನು, ಸೌರ ದರ್ಪಣ ಅಂತ ಕೊಟ್ಟ. ಅವನು ಸಿದ್ಧ ಮಾಡಿರತಕ್ಕಂಥ ರಥದ ಗಾಲಿಗೆ ಸೌರ ದರ್ಪಣ ಅನ್ನತಕ್ಕಂಥ ಕನ್ನಡಿ ಅಳವಡಿಸ್ದ. ಆಮೇಲೆ ಹೇಳ್ದ, ಋಷಿಗಳನ್ನ ಕರೆದ, ಎಲ್ಲ ಬರ್ತಾನ್ರಿ ನಿಮ್ಮ ಸೂರ್ಯ, ನೋಡಿ ಎಲ್ಲ ಬರ್ತಾ ಇದಾನ. ಎಷ್ಟೊತ್ತಿಗೆ ಬರ್ತಾನ? 5 ಗಂಟೆ 55 ನಿಮಿಷಕ್ಕೆ ಸೂರ್ಯೋದಯ. ಎಲ್ಲಿ? ಈ ಪರ್ವತಗಳ ಮಧ್ಯೆ. ಕರೆಕ್ಟಾಗಿ ಇವನು 5 ಗಂಟೆಗೆ ಬಂದ, ರಥವನ್ನು ನಿಲ್ಲಿಸ್ಕೊಂಡ. 5:55 ಆಯಿತು, ಸೂರ್ಯ ಬಂದ. ಸೂರ್ಯ ವೇಗದಲ್ಲಿ ಬರ್ತಾನೆ. ಜಗತ್ತಿನಲ್ಲಿ ಯಾರು ತಡೆಯೋಕ್ಕ ಅಂತ ವೇಗ. ಆ ವೇಗದಲ್ಲಿ ಬಂದ ಅವನ ಪ್ರಯಾಣ ಪ್ರಾರಂಭ ಮಾಡ್ದ. ಅವನ ರಥದ ಪಕ್ಕದಲ್ಲೇ ಪ್ರಿಯವ್ರತ ತನ್ನ ರಥವನ್ನು ತಗೊಂಡು ಸಾಯಂಕಾಲ 6:30 ಸೂರ್ಯಾಸ್ತದವರೆಗೂ ಕೂಡ ಅವನ ರಥದ ಪಕ್ಕದಲ್ಲೇ ಹೋಗಿ ಸೂರ್ಯ ರಥದಿಂದ ಬರತಕ್ಕಂಥ ಬೆಳಕನ್ನು ಮತ್ತು ಶಾಖವನ್ನು ತನ್ನ ರಥದ ಗಾಲಿಯ ಸೌರ ದರ್ಪಣಕ್ಕೆ ರಿಜಿಸ್ಟರ್ ಮಾಡಿಕೊಂಡು ಅಬ್ಸರ್ವ್ ಮಾಡಿಸ್ಕೊಂಡು, ಆಮೇಲೆ ಸಾಯಂಕಾಲ 6:15 ಗಂಟೆ ಆದ ತಕ್ಷಣ ಸೂರ್ಯ ಬಂದು ಆಗುಂಬೆಲ್ಲಿ ನೋಡಿದಿಲ್ಲ ಸೂರ್ಯಾಸ್ತ, ಸೂರ್ಯ ಮುಳುಗೋದು ಬರುತ್ತೆ, ದೊಡ್ಡದಾಗಿರ್ತಾನೆ. ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಮುಳುಗೋಗ್ತಾನೆ, ಸೂರ್ಯ ಕಾಣೋದಿಲ್ಲ. ಅಷ್ಟು ಫಾಸ್ಟಾಗಿ ಸೂರ್ಯ ಹೊರಟೋಗ್ತಾನೆ. ಇವನು ಸೂರ್ಯ ಹೋದಷ್ಟೇ ಫಾಸ್ಟಾಗಿ ಹೋದ, ಆದರೆ ಸೂರ್ಯ ಎಲ್ಲೋಗ್ತಾನೆ ಅಂತ ಗೊತ್ತಾಗಲ್ಲ. ಇವನ ರಥ ಹೋಗಿ ನೆಲಕ್ಕೆ ಬಡಿದ ಸ್ಪೀಡ್ ಹೇಗಿತ್ತಂತೆ, ಫೆರೋಸಿಟಿ ಹೇಗಿತ್ತು ಅಂತಂದರೆ ಭೂಮಿ ಮೇಲ್ಗಡೆ ಬ್ರಹ್ಮಾಂಡ ಹಳ್ಳ ಆಗೋಯ್ತಲ್ಲಿ. ಆದರೆ ಇವನು ತನ್ನ ಯೋಗಶಕ್ತಿಯಿಂದ ಮತ್ತೆ ಅದನ್ನು ಮೋಟಿವೇಟ್ ಮಾಡಿ ಎದ್ದಿ ಉಪನಾಮ ಮೇಲಿಗೆ ತೊಗೊಂಬಂದ, ತನ್ನ ರಾಜ್ಯಕ್ಕೆ ತೊಗೊಂಬಂದ, ರಾಜಧಾನಿಗೆ ತೊಗೊಂಬಂದ, ಅರಮನೆಗೆ ತೊಗೊಂಬಂದ, ಅರಮನೆ ಮೇಲೆ ಉಪ್ಪರಿಗೆ ತೊಗೊಂಡೋದ. ಅಲ್ಲಿ ಆ ರಥವನ್ನು ಇಟ್ಟ. ಆ ರಥದ ಮಿರರ್ನ, ಸೋಲಾರ್ ಮಿರರ್ನ ಕ್ಯಾಪಿಟಲ್ ಸಿಟಿ ಕಡೆ ಪ್ರೊಜೆಕ್ಟ್ ಮಾಡ್ದ, ಲೈಟ್ ಆನ್ ಮಾಡ್ದ. ಇಡೀ ಸಾಯಂಕಾಲ 6:15 ನೆಕ್ಸ್ಟ್ ಡೇ ಬೆಳಗ್ಗೆ ಸೂರ್ಯ ಬರೋವರೆಗೂ ರಾಜ್ಯದ ಪ್ರಜೆಗಳು ಸೂರ್ಯನ ಬೆಳಕು ಮತ್ತು ಶಾಖದಲ್ಲಿದ್ದರು. 2ನೇ ದಿನವೂ ಹಾಗೆ ಹೋದ. 2ನೇ ದಿನವೂ ಒಂದು ಪೆಟ್ ಕ್ರಿಯೇಟ್ ಆಯಿತು. 7 ಹಗಲು 7 ರಾತ್ರಿ ತನ್ನ ರಾಜ್ಯದ ಪ್ರಜೆಗಳಿಗೆ ಪ್ರಿಯವ್ರತ ಮಹಾರಾಜ ಸೂರ್ಯನ ಬೆಳಕು ಮತ್ತು ಶಾಖವನ್ನು ಕೊಟ್ಟು ಫಸ್ಟ್ ಸೈಂಟಿಸ್ಟ್ ಆಫ್ ದಿ ವರ್ಲ್ಡ್ ಅನ್ನತಕ್ಕಂಥ ಖ್ಯಾತಿಯನ್ನು ಪಡ್ಕೊಂಡ. 7ನೇ ದಿನ ಋಷಿಗಳು ಬಂದರು, ನೀನು ರಾಜಪ್ಪ, ಯು ಹ್ಯಾವ್ ಪ್ರೂವ್ಡ್ ಯುವರ್ ಪಾಯಿಂಟ್, ವಿ ಆಕ್ಸೆಪ್ಟ್, ನೇಚರ್ ಕ್ಯಾನ್ ಬಿ ಕಂಟ್ರೋಲ್ ಬೈ ಹ್ಯೂಮನ್ ಬೀಯಿಂಗ್ಸ್, ವಿ ಆಕ್ಸೆಪ್ಟ್, ಆದರೆ ನಿನ್ನ ಕೆಲಸ ನೀನು ಮಾಡಬಾ, ರಾಜ ನೀನು ರಾಜ್ಯಭಾರ ಮಾಡಬಾ ಅಂತ ಕರ್ಕೊಂಬಂದರು. ಆ 7 ಹಳ್ಳಗಳು ಬಿದ್ದಿದ್ದು ನೀರು ತುಂಬಿಕೊಳ್ತು, 7 ಸಾಗರಗಳಾಯಿತು. ಅವುಗಳ ಮಧ್ಯೆ ಇದ್ದಂತಹ ಭೂಮಿ ಜಾಗ ಏನಿತ್ತು 7 ದ್ವೀಪಗಳಾಯಿತು. ಇವನಿಗೆ 10 ಜನ ಮಕ್ಕಳಾದರು. ಇವನು ವಿಶ್ವಕರ್ಮ, ದ ಕಾರ್ಪೆಂಟರ್, ಚೀಫ್ ಕಾರ್ಪೆಂಟರ್ ಆಫ್ ದಿ ಗಾಡ್ಸ್, ವಿಶ್ವಕರ್ಮನ ಮಗಳು ಬರ್ಹಿಷ್ಮತಿಯನ್ನ ಪ್ರಿಯವ್ರತ ಮದುವೆ ಆದ. 10 ಜನ ಗಂಡು ಮಕ್ಕಳು, 7 ಜನರನ್ನ 7 ದ್ವೀಪಗಳ ಒಡೆಯರನ್ನಾಗ ಮಾಡಿದ. ಒಬ್ಬಳು ಹೆಣ್ಣು ಮಗಳು ಹುಟ್ಟಿದ್ಲು, ಇನ್ನೊಬ್ಬಳನ್ನ ಮದುವೆ ಮಾಡಿಕೊಂಡ. ಅವಳಲ್ಲಿ 3 ಜನ ಗಂಡು ಮಕ್ಕಳು, ಉತ್ತಮ, ತಾಮಸ, ರೈವತ ಅಂತ. ಅವರು ಮನ್ವಂತರದ ಅಧಿಪತಿಗಳಾದರು. ಇವನು ಈ 7 ಒಬ್ಬಳು ಕಡೆ ಮಗಳು ಊರ್ಜಸ್ವತಿ ಅಂತ, ಅವಳನ್ನ ರಾಕ್ಷಸರ ಗುರುಗಳಾಗಿರತಕ್ಕಂಥ ಶುಕ್ರಾಚಾರ್ಯ ಕೊಟ್ಟು ಮದುವೆ ಮಾಡಿದ. ಪ್ರಿಯವ್ರತನ ಮಗಳು ಊರ್ಜಸ್ವತಿ ಮತ್ತು ಅಳಿಯ ಶುಕ್ರಾಚಾರ್ಯರು, ಇವರಿಬ್ಬರಿಗೆ ಮಗಳು ಅವಳೇ ದೇವಯಾನಿ. ಮುಂದೆ ಕಚದೇವಯಾನಿಯ ಕಥೆ ಎಲ್ಲ ಬರುತ್ತೆ. ಆಮೇಲೆ ಪ್ರಿಯವ್ರತ ವಯಸ್ಸಾದ ಮೇಲೆ ತನ್ನ ಮಗನಾಗಿರತಕ್ಕಂಥ ಅಗ್ನಿಧರನ್ನು ಕರೆದು ಅವನಿಗೆ ರಾಜ್ಯಭಾರ ವಹಿಸಿ ಹೋದ. 95ನೇ ಇಸ್ವಿನಲ್ಲಿ 95-96ರಲ್ಲಿ ನಾನು ಆಸ್ಟ್ರೇಲಿಯಾದಲ್ಲಿ ಲೆಕ್ಚರ್ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ಒಂದಿನ ಐ ವಾಸ್ ಏಬಲ್ ಟು ಮೀಟ್ ಎ ಪರ್ಸನ್. ಐ ವಾಸ್ ಇಂಟ್ರಡ್ಯೂಸ್ ಟು ಬಿ, ಹಿ ವಾಸ್ ಅನ್ ಆಸ್ಟ್ರೇಲಿಯನ್ ಆ್ಯಂಡ್ ಹಿ ವಾಸ್ ಸಿಟ್ಟಿಂಗ್, ಭಾಗವತ ಆಗ್ತಾಯಿತ್ತು ಇಂಗ್ಲೀಷ್ನಲ್ಲಿ. ದಟ್ ಪರ್ಸನ್ ವಾಸ್ ಸಿಟ್ಟಿಂಗ್ ದೇರ್. ಕರ್ಕೊಂಬಂದರು, ಅವ್ರು ಇಂಟ್ರಡ್ಯೂಸ್ ಮಾಡಿಸಿದ್ರು. ಅವ್ನು ನಮಸ್ಕಾರ ಮಾಡ್ದ. ಅವ್ನು ಹೇಳ್ದ, ಭಾಗವತ 14 ಸಲ ಓದಿದ್ದೀನಿ ಅಂತಂದ. ಆಸ್ಟ್ರೇಲಿಯನ್. ಆಮೇಲೆ ಏನು ನಿನ್ನ ಹೆಸರು ಅಂದೆ. ಪಾಲ್ ರಾಡ್ನಿ ಟರ್ನರ್ ಅಂತ ನನ್ನ ಹೆಸರು ಅಂತಂದ. ನಿನಗೆ ಭಾಗವತ ಹೇಗೆ ಗೊತ್ತು, ಅದು ಇಂಡಿಯಾದು, ನೀನು ಆಸ್ಟ್ರೇಲಿಯನ್ ಅಲ್ವ ಅಂತ. ನಾನು ಹೇಳ್ದೆ, ಸಿಡ್ನಿ ಏರ್ಪೋರ್ಟ್ ಹತ್ರ ಇಸ್ಕಾನ್ ಅವರು ಬುಕ್ಸ್ಗಳು ಮಾಡ್ತಾಯಿದ್ರು. ಯಾರೋ ಒಬ್ಬ ಕಂಪೆಲ್ ಮಾಡ್ದ, ತೊಗೊಳ್ಳೇಬೇಕು ಅಂತ. ಆ ದುಂಬಾಲ್ ಬಿದ್ದೀಯ, ಭಿಕ್ಷೆ ಬಿಡ್ತೀಯ, ಹಾಳಾಗೋಲಿತ್ತು. ಒಂದು ಪುಸ್ತಕ ತೊಗೊಂಡೆ. ಫ್ಲೈಟಲ್ಲಿ ಟೈಮ್ ಇತ್ತು ಅಂತ ಓಪನ್ ಮಾಡಿದೆ. ಬಟ್ ಹೇಗೆ ತೊಗೊಂಡ್ಬಿಡ್ತು ಅಂತಂದರೆ, ಫ್ಲೈಟ್ ಇಳಿದು ಮತ್ತೆ ಏರ್ಪೋರ್ಟ್ನಲ್ಲಿ ಕೂತ್ಕೊಂಡು ಮನೆಗೆ ಬಂದು ಕಂಟಿನ್ಯೂಸು
ರೀಡಿಂಗ್ ಆಫ್ಟರ್ ರೀಡಿಂಗ್ ಭಾಗವತ ಪೂರ್ತಿ ಓದಿದೆ. ನಿಮ್ಮ ಲೆಕ್ಚರ್ ಇದೆ ಅಂತಂದ್ರು ಅದಕ್ಕೆ ಬಂದಿದ್ದೀನಿ ಅಂತಂದೆ. ನೆಕ್ಸ್ಟ್ ಟೈಮ್ ಹೋಗೋ ಹೊತ್ತಿಗೆ 97 ಹೋಗೋ ಹೊತ್ತಿಗೆ ಬಂದ್ಬಿಟ್ಟು ಬಿಸ್ನೆಸ್ ಕಾರ್ಡ್ ಕೊಟ್ಟ. ಆಮೇಲೆ ಐ ರಿಮೆಂಬರ್ ಯುವರ್ ನೇಮ್ ವಾಸ್ ಪಾಲ್ ರಾಡ್ನಿ ಟರ್ನರ್. ಎಸ್ ಸರ್ ಇಟ್ ವಾಸ್ ಅಂತಂದೆ. ವಾಟ್ ಯು ಮೀನ್ ಬೈ ದಟ್ ಅಂದೆ. ನಾವು ಮೈ ನೇಮ್ ಇಸ್ ಚೇಂಜ್ ಅಂತಂದೆ. ವಾಟ್ ಯು ಮೀನ್ ಅಂತ ಹೇಳ್ದ. I have legally and officially changed my name into Priyavrata. ಅಷ್ಟೇ ಅಲ್ಲ, ನನಗೆ ಪ್ರಿಯವ್ರತ ಯಾಕೆ ತುಂಬಾ ಪೆಟ್ಟಾಗೋದ ಅಂತಂದ್ರೆ, ನನಗೆ ತುಂಬಾ ಮನಸ್ಸು ಹಿಡಿಸ್ಬಿಟ್ಟ ಅಂದ್ರೆ, ಅವನು ಎಷ್ಟು ಜಪ ತಪ ಅನುಷ್ಠಾನ ಮಾಡಿದವನು, ತಪಸ್ ಮಾಡಿದವನು, ಎಂತ ಸಿದ್ಧಿ ಮಾಡಿದವನು. ಅವ್ನು ಬಂದು ರಾಜ ಆದ ತಕ್ಷಣ ಎಷ್ಟು ಜನ ರಾಜರು ಬಂದಿದ್ರು, ಆದ್ರೆ ಇವನು ಬಂದ ತಕ್ಷಣ ನನ್ನ ರಾಜ್ಯದ ಪ್ರಜೆಗಳು ಎಲ್ಲರೂ ಬೆಳಕಲ್ಲಿರಬೇಕು, ಎಲ್ಲರೂ ಹ್ಯಾಪಿಯಾಗಿರ್ಬೇಕು ಅಂತ ಎಲ್ಲರ ಹ್ಯಾಪಿನೆಸ್ ಅನ್ನ ತನಗೆ ಚಿಂತನೆಯಾಗಿ ತಗೊಂಡಲ್ಲ. ತುಂಬಾ ಲೈಕ್ ಆಯ್ತು ಸರ್ ನನಗೆ. ಅದಕ್ಕೆ ನಾನು ಬರೀ ಹೆಸರನ್ನು ಚೇಂಜ್ ಮಾಡ್ಕೊಂಡ್ರೆ ಇಟ್ ಇಸ್ ಎ ಫೂಲಿಶ್ನೆಸ್. ಎನಿಬಡಿ ಕ್ಯಾನ್ ಡೂ ಇಟ್. 100-500 ರೂಪಾಯಿ ಖರ್ಚು ಮಾಡಿದ್ರೆ ಹೆಸರು ಚೇಂಜ್ ಮಾಡೋದಲ್ಲ. ಪ್ರಿಯವ್ರತ ಇಡೀ ಜಗತ್ತಿನ ಜನರ ಚಿಂತನೆ ಹೇಗೆ ಮಾಡ್ದ ಹಾಗೆ ನಾನು ಜಗತ್ತಿನ ಜನರ ಚಿಂತನೆ ಮಾಡೋದಕ್ಕೆ ಫುಡ್ ಫಾರ್ ಲೈಫ್ ಅಂತ ಒಂದು ಗ್ಲೋಬಲ್ ಪ್ರಾಜೆಕ್ಟ್ ತಗೊಂಡಿದ್ದೀನಿ ಸರ್. ಫುಡ್ ಫಾರ್ ಲೈಫ್ ಅಂತ ಅಂದ್ಬಿಟ್ಟು ಏನು ಅಂತಂದೆ, ಅದರಲ್ಲಿ ಯಂಗ್ಸ್ಟರ್ಸ್ನೆಲ್ಲ ತಗೊಂಡು ಬಡವರು ಎಲ್ಲೆಲ್ಲಿದ್ದಾರೆ, ಸಿಡ್ನಿನಲ್ಲಿ, ಮೆಲ್ಬೋರ್ನ್ನಲ್ಲಿ, ಬ್ರಿಸ್ಬೇನ್ನಲ್ಲಿ, ಪರ್ತಲ್ಲಿ, ಅಡಿಲೇಡಲ್ಲಿ, ನ್ಯೂಜಿಲ್ಯಾಂಡ್ನಲ್ಲಿ, ಆಮೇಲೆ ಹಾಗೆಯೇ ಇಂಡೋನೇಷ್ಯಾದಲ್ಲಿ, ವಿಯೆಟ್ನಾಂನಲ್ಲಿ, ಮಲೇಷ್ಯಾದಲ್ಲಿ, ಈ ಎಲ್ಲ ಏಷ್ಯನ್ ಕಂಟ್ರೀಸ್ನಲ್ಲಿ, ಯುರೋಪಲ್ಲಿ, ರಷ್ಯನ್, ಹಂಗೇರಿ, ರೊಮೇನಿಯಾ, ಬಲ್ಗೇರಿಯಾ, ಇಲ್ಲೆಲ್ಲ ಬಡವರು ಎಲ್ಲಿದ್ದಾರೆ, ತುಂಬ ಬಡವರು ಎಲ್ಲಿದ್ದಾರೆ, ಊಟ ಇಲ್ದವರು ಇದ್ದಾರೆ, ಎಷ್ಟು ಜನ ಇದ್ದಾರೆ ಐಡೆಂಟಿಫೈ ಮಾಡಿ, ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ಕಲೆಕ್ಟ್ ಮಾಡಿ ಇವರಿಗೆ ಹೆಲ್ಪ್ ಮಾಡಬಲ್ಲಂತ ಶ್ರೀಮಂತರು ಎಲ್ಲೆಲ್ಲಿದ್ದಾರೆ ಅದನ್ನ ಐಡೆಂಟಿಫೈ ಮಾಡಕ್ಕೆ ಒಂದು ಗ್ರೂಪು, ಇದನ್ನ ಐಡೆಂಟಿಫೈ ಮಾಡ ಅವ್ರ ಹತ್ರ ಹೋಗಿ ಇವ್ರದ್ದು ಕೊಟ್ಟು, ದಿನಾ ನೀವು ತಿಂತೀರಾ, ನೀವು 5 ಸ್ಟಾರ್ ಹೋಟ್ಲಲ್ಲಿ ಊಟ ತಗೊಂಡು ಬಿಡ್ತಿರಲ್ಲ, ಆ ಬಿಡೋದ್ರಲ್ಲಿ 100ನೇ 1 ಭಾಗದಷ್ಟು ಇವರಿಗೆ ಕೊಡಿ, ಊಟ ಮಾಡಿ ಸಮೃದ್ಧವಾಗಿರ್ತಾರೆ ಅಂತ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಫುಡ್ ಫಾರ್ ಲೈಫ್ ಅಂತ ಒಂದು ಪ್ರಾಜೆಕ್ಟ್ ತಗೊಂಡು ಲಾಸ್ಟ್ 2 ಇಯರ್ಸ್ ಬೇಕು ಆ ಸಿಡ್ನಿಯಿಂದ ವಾಷಿಂಗ್ಟನ್ಗೆ ಶಿಫ್ಟ್ ಮಾಡಿದ ಬೇಸಿಸು. ಅಲ್ಲಿ ವಾಷಿಂಗ್ಟನ್ ಆಫೀಸ್ನು ನಾನೇ ಇನಾಗ್ರೇಟ್ ಮಾಡಿದೆ. ಆಶ್ಚರ್ಯ ಅಂದರೆ ನೀವು ನಂಬೋದಿಲ್ಲ, ಈಗ ಈ 2016 ನಡೀತಾ ಇದೆ, ಫೆಬ್ರವರಿ 18ನೇ ತಾರೀಕು, ಪ್ರತಿದಿನ 55 ದೇಶಗಳಲ್ಲಿ ಮಧ್ಯಾಹ್ನ 11ರಿಂದ 2.5 ಗಂಟೆ ಒಳಗಾಗಿ 29 ಲಕ್ಷ ಜನಕ್ಕೆ ಫುಲ್ ಮೀಲ್ಸ್ ಕೊಡ್ತಾನೆ, ಕ್ವಾಲಿಟಿ ಮೀಲ್ಸ್ ಕೊಡ್ತಾ ಇದ್ದಾನೆ. 29 ಲಕ್ಷ ಜನಕ್ಕೆ. ಫ್ಯೂ ಇಯರ್ಸ್ ಬ್ಯಾಕ್ ಜಪಾನ್ನಲ್ಲಿ ಮ್ಯಾಸಿವ್ ಸುನಾಮಿ ಆಗೋಯ್ತು. ಮ್ಯಾಸಿವ್ ಸುನಾಮಿ, ಅದೇನು ಪ್ರಪಂಚ ಅಲ್ಲಾಡಿಸ್ಬಿಡ್ತು. ಆಗ ಅಷ್ಟು ಸುನಾಮಿ ಆದಾಗ ಅಡುಗೆ, ಪಾತ್ರೆ, ಊಟ, ಗ್ಯಾಸು, ಯಾರು ಎಲ್ಲಿ ಊಟ ಇಲ್ಲದೆ ಎಷ್ಟೋ ದಿನಗಳು, ಎಷ್ಟೋ ವಾರ ಪಾಪ ಇದ್ಬಿಟ್ರು, ಲಕ್ಷಗಟ್ಟಲೆ ಜನ. ಆಗ 5,000 ಜನ ಅಡುಗೆ ಮಾಡೋ ಬಾಣಸಿಗರನ್ನ ಜಗತ್ತಿನ ಎಲ್ಲ ಭಾಗಗಳಿಂದ ಲಿಫ್ಟ್ ಮಾಡ್ಕೊಂಡು ಹೋದ. 17 ದೇಶಗಳಿಂದ ವೆಸಲ್ಸ್ಗಳು, ಕುಕ್ಕರ್ಗಳು, ಸ್ಟವ್ಗಳು, ಗ್ಯಾಸ್ಗಳನ್ನ ಕಲೆಕ್ಷನ್ ಮಾಡ್ಕೊಂಡು ಹೋಗಿ ಹಗಲು ರಾತ್ರಿ ಸುನಾಮಿ ಆಗಿರೋ ಪ್ರದೇಶಗಳಲ್ಲಿ 24 ಗಂಟೆ ಅಡುಗೆಗಳನ್ನ ಪ್ರಿಪೇರ್ ಮಾಡಿ ಹೆಲಿಕಾಪ್ಟರ್ಗಳಲ್ಲಿ, ಬೋಟ್ಗಳಲ್ಲಿ, ಫ್ಲೈಟ್ಗಳಲ್ಲಿ ಎಲ್ಲೆಲ್ಲಿ ಉಪವಾಸ ಇದ್ದಾರೋ ಅಷ್ಟು ಜನಕ್ಕೂ ಊಟ ಕೊಡ್ತಾ ಇದ್ದಾರೆ ಮಹಾತ್ಮ. ಅವನಿಗೆ ಹೋದ ವರ್ಷ ಅಮೆರಿಕಾದಲ್ಲಿ ಅವಾರ್ಡ್ ಕೊಟ್ಟರು. ಅವನು ಹೇಳಿದ, ಅವಾರ್ಡ್ ಹೋಗ್ಬೇಕಾಗಿರೋದು ಭಾಗವತದ ಪ್ರಿಯವ್ರತ ರಾಜನಿಗೆ ಹೋಗ್ಬೇಕು. He inspired me. He motivated to me. You have come here not to just waste your time. Come here to care for others, to share others, to help others, to have concern for others, to have feeling for others, to have sentiment for others. Whatever best you can do, mobilize, go on helping. ಅದರಿಂದ ಮಾಡಿದೆ ಅಂದ. ಈಗ ಅವನು ಒಂದು ಪುಸ್ತಕ ಬರ್ತಿದ್ದಾನೆ, ಏನಂದ್ರೆ ಯೋಗ ಫಾರ್ ಈಟಿಂಗ್ ಅಂತ, ಈಟಿಂಗ್ ಯೋಗ ಅಂತ ಅಂದ್ಬಿಟ್ಟು. ವಾಕಿಂಗ್ ಯೋಗ, ಡ್ಯಾನ್ಸಿಂಗ್ ಯೋಗ ಎಲ್ಲ ಬಂದೋಯ್ತು, ಈಟಿಂಗ್ ಯೋಗ ಅಂತ ಅಂದ್ಬಿಟ್ಟು. ಅದರಲ್ಲಿ ಫಸ್ಟ್ ಟೈಮು ಇಡೀ ಅವನು ಆಸ್ಟ್ರೇಲಿಯನ್ ಬೈ ಬರ್ತು, ನಾನ್ ವೆಜ್ ಬೈ ಬರ್ತು. ಬಟ್ ಅದರಲ್ಲಿ ಸೈಂಟಿಫಿಕ್ ಆಗಿ ಆ ಪುಸ್ತಕದಲ್ಲಿ ನೀನು ಹೆಲ್ತಿಯಾಗಿರ್ಬೇಕಾದ್ರೆ, ಹ್ಯಾಪಿಯಾಗಿರ್ಬೇಕಾದ್ರೆ, 100 ಇಯರ್ಸ್ ಚೆನ್ನಾಗಿರ್ಬೇಕು ಅಂತಂದ್ರೆ
ನಾನ್ ವೆಜ್ ಬಿಟ್ಟು ವೆಜಿಟೇರಿಯನ್ ತಗೋಬೇಕು. ವೆಜಿಟೇರಿಯನ್ ಫುಡ್ ಯಾವತ್ತು ತಗೋಬೇಕು, ಏನು ಕಾಂಬಿನೇಷನ್ನು, ಬ್ಲೆಂಡಿಂಗ್ ಏನು, ಅದು ರೆಸಿಪಿ ಏನು, ಅದು ಸಾತ್ವಿಕ್ ಫುಡ್ ಅಂತ ಇದ್ರೇನು, ಸಾತ್ವಿಕ್ ಫುಡ್ ಪ್ರಪೋರ್ಷನ್ ಏನು ಎಲ್ಲ ಮಾಡಿ ಈಗ ಎವ್ರಿ ಇಯರ್ ಇಂಟರ್ನ್ಯಾಷನಲ್ ವೆಜ್ ಕಾನ್ಫರೆನ್ಸ್ ಅಂತ ಮಾಡ್ಕೊಂಡಿದ್ದ. ಅದೇ ಇದೆಲ್ಲ ಯಾಕೆ ಹೇಳಿದೆ ಅಂದರೆ, ಒಬ್ಬ ಪ್ರಿಯವ್ರತ ರಾಜ ಎಂಥ ಇನ್ಸ್ಪಿರೇಷನ್ ಕೊಟ್ಟ. ಇವತ್ತಿಗೂ ಕೂಡ ಪ್ರಿಯವ್ರತ ಈಸ್ ಫಂಕ್ಷನಿಂಗ್, ಪ್ರಿಯವ್ರತ ಈಸ್ ಆಕ್ಟಿವ್ ಈವನ್ ಟುಡೇ ಇನ್ ದಿ ಫಾರ್ಮ್ ಆಫ್ ದೀಸ್ ಪೀಪಲ್. ಆ ಪ್ರಿಯವ್ರತನ ಮಗ ಅಗ್ನಿದ್ರ, ಅವನ ಹೆಂಡತಿ ಪೂರ್ವಚಿತ್ತಿ, ಅವರಿಗೆ 9 ಜನ ಮಕ್ಕಳು. ಪೂರ್ವಚಿತ್ತಿ ಎಂಥ ಸುಂದರಿ ಆಗಿದ್ಲಂತೆ ಅಂದರೆ, ಅಗ್ನಿದ್ರ ಪೂರ್ವಚಿತ್ರಿ ಮದುವೆ ಆಯಿತು. ಮದುವೆ ಆದಮೇಲೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಬೇಕು. ಅಗ್ನಿ ಸಾಕ್ಷಿಯಾಗಿ ಮಧ್ಯೆ ಅಗ್ನಿ ಇರುತ್ತೆ, ಇವರಿಬ್ಬರು ಸುತ್ತು ಬರಬೇಕು. ಇಬ್ಬರು ಗಂಡ ಹೆಂಡತಿ ಸುತ್ತು ಬರ್ತಾ ಇದ್ರೆ ಅವಳ ಸೌಂದರ್ಯವನ್ನ ಅಗ್ನಿ ಒಳಗಿದ್ದ ಅಗ್ನಿ ನೋಡ್ಬಿಟ್ಟು ಅಗ್ನಿ ಅವಳನ್ನ ಪ್ರೀತಿ ಮಾಡಕ್ ಶುರು ಮಾಡಿದ. ಅಂಥ ಸುಂದರಿ. ಇವರಿಗೆ 9 ಜನ ಮಕ್ಕಳು. ಮೊದಲನೇ ಅವನ ನಾಭಿ, ಅವನ ಹೆಂಡತಿ ಮೇರುದೇವಿ. ಇವರು ತಪಸ್ಸು ಮಾಡಿ ನಿನ್ನಂಥ ಮಗನೇ ಬೇಕು ಅಂದ್ಕೊಂಡಾಗ ಅವರಿಗೆ ಮಗು ಆಯಿತು. ಪರಮಾತ್ಮನೇ ಒಂದು ಅಂಶದಿಂದ ಮಗ ಆಗಿ ಬಂದ. ವೃಷಭ ಅಂತ ಅವನ ಹೆಸರು. ಅವನ ಬುದ್ಧಿ, ಅವನ ಜ್ಞಾನ, ಅವನ ಭಕ್ತಿ, ಅವನ ವೈರಾಗ್ಯ, ಅವನ ಲಕ್ಷಣ, ಅವನ ಕೀರ್ತಿ, ಅವನ ವಾರ್ತೆ ಎಲ್ಲ ಎಷ್ಟು ಪ್ರಪಂಚದಲ್ಲಿ ಅವನಿಗೆ ಬಂದ್ಬಿಡ್ತು ಅಂದರೆ, ದೇವಲೋಕದಲ್ಲಿ ಕೂಡ ಅವನ ಕೀರ್ತಿ ಹರಡಿ ಇಂದ್ರನಿಗೆ ಅಸೂಯೆ ಆಯಿತು. ನಾನು ದೇವಲೋಕದ ರಾಜ, ನನ್ನನ್ನು ಇವನು ಔಟ್ಶೈನ್ ಔಟ್ಬೀಟ್ ಮಾಡ್ಬಿಟ್ನಲ್ಲ ಅಂತಂದ್ಬಿಟ್ಟು ಮೇಘಗಳಿಗೆ, ಮೋಡುಗಳಿಗೆ ಹೇಳ್ದ, ಅವನ ದೇಶದ ಮೇಲೆ ಮಳೆ ಕರಬೇಡಿ, ಮಳೆ ಬರೋದು ಬೇಡ, ಬೆಳೆ ಬರೋದು ಬೇಡ, ಕ್ಷಾಮವಾಗಲಿ ಡಾಮ್ ಆಗಲಿ, ಜನ ವಿಲ ಒದ್ದಾಡಿ ಶಾಪ ಹಾಕಲಿ, ಅವನಿಗೆ ಅಪಕೀರ್ತಿ ಬರಲಿ ಅವನಿಗೆ. ಈ ವಿಚಾರ ಗೊತ್ತಾಯ್ತು ಋಷಭನಿಗೆ. ನಕ್ಕನಂತಲ್ವೋ, ಕೋಳಿ ಕೂಗಲಿಲ್ಲ ಅಂದರೆ ಬೆಳಗಾಗಲ್ವೇನೋ, ನೋಡು ನನ್ನ ಯೋಗ ಶಕ್ತಿಯಿಂದ. ತನ್ನ ಯೋಗ ಶಕ್ತಿಯಿಂದ ಋಷಭ ಮರು ಮೇಘಗಳನ್ನ ಸೃಷ್ಟಿ ಮಾಡ್ದ. ಅದ್ಭುತ ಮಳೆ ಬಂತು, ಬೆಳೆ ಆಯಿತು, ಜನ ಸಂತೋಷವಾಗಿದ್ರು. ದೇವೇಂದ್ರ ನಾಚಿಕೊಂಡು ಬಂದ, ಭೂಮಿಗೆ ಬಂದು ಇವನ ಕಾಲಿಗೆ ನಮಸ್ಕಾರ ಮಾಡಿ ಉಪಕಾರ ಮಾಡಬೇಕು. ತಪ್ಪಾಗೋಯ್ತು ನಂದು. ಏನು ಉಪಕಾರ? ನನ್ನ ಅಳಿಯ ಅಂದ್ರೆ ನಿನ್ನಂತ ಹೊಂದಿರಬೇಕು, ನನ್ನ ಮಗಳು ಜಯಂತಿನ ಮದುವೆ ಮಾಡ್ಕೋಬೇಕು. ಆಯ್ತಪ್ಪ ಅಂದ. ದೇವೇಂದ್ರನ ಮಗಳ ಜಯಂತಿಯನ್ನು ಋಷಭ ಮದುವೆ ಆದ. ಇವರಿಗೆ 100 ಮಕ್ಕಳಾದ್ರು. 100 ಮಕ್ಕಳು ಇವರಿಗೆ. ಮೊದಲನೇವನೇ ಭರತ. ಆ ಭರತ ಎಂಥ ಪ್ರಭಾವಶಾಲಿ ಅಂದರೆ, ಅವನ ಪ್ರವಾಹದಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂದಿದ್ದು. ಈ ಋಷಭ ಮತ್ತೆ ಜಯಂತಿ ಇವರ ಮಗನಾಗಿ 3 ಮಕ್ಕಳು. ಅದರಲ್ಲಿ ಮೊದಲನೇವನ ಭರತನ ಪ್ರಭಾವದಿಂದ ಭಾರತ ವರ್ಷ ಅಂತ ಬಂದಿದ್ದು. 100 ಜನ ಮಕ್ಕಳಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ 1 ಅವರ್, ಸಾಯಂಕಾಲ 1 ಅವರ್ ಮಕ್ಕಳನ್ನ ಎದುರುಗಡೆ ಋಷಭ ಕೂಡಿಸ್ಕೊಳ್ತಾ ಇದ್ದ. 10 ಜನ ಲೈನ್ ಮಾಡಬೇಕು. ಅದರಲ್ಲಿ ಸೀನಿಯರು, ಹಿರಿಯ ಆ ಕಡೆ ತಿರ್ಕೊಂಡು ಕೂತ್ಕೋಬೇಕು. ಈ 9 ಜನ, ಆ 9 ಜನ ಮತ್ತೆ ಅವ್ರ 90 ಜನ ಇವರಿಗೆ ನೆಕ್ಸ್ಟು ಭರತ ಕೂತ್ಕೋಬೇಕು. ಅದಾದ್ಮೇಲೆ ತಂದೆ ಕೂತ್ಕೋಬೇಕು. ತಂದೆ ಅಷ್ಟು ಜನಕ್ಕೂ 1 ಅವರ್ ಬೆಳಿಗ್ಗೆ 1 ಅವರ್ ಸಾಯಂಕಾಲ ಉಪದೇಶ ಕೊಡಬೇಕು. ಈ 9 ಜನ ಲೀಡರ್ಸ್ಗಳು ಅವರು ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪಲಾಯನ, ಅವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ. ಇನ್ನು 81 ಜನ ಮುಂದೆ ಬೆಳೆದರು. ಅವರು ಯಜ್ಞಯಾಗಾದಿಗಳನ್ನ ಮಾಡಿಕೊಂಡು ಮಹಾಪುರುಷರಾದರು. ಏನು ಉಪದೇಶ ಕೊಡ್ತಾ ಇದ್ದ? ಒಂದು ಸುಮ್ಮನೆ ಸ್ಯಾಂಪಲ್ ಹೇಳ್ತೀನಿ. ಮಕ್ಕಳನ್ನ ಕೂಡಿಸ್ಕೊಂಡು ಏನು ಹೇಳ್ತಾ ಇದ್ದ? ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತಿ ತಮೋದ್ವಾರಂ ವಿಶತಾಂ ಸಂಗಿ ಸಂಗಂ ಮಹಾಂತಸ್ತಿ ಸಮಚಿತ್ತ ಪ್ರಶಾಂತ ವಿಮನ್ಯವಸೃತ ಸಾಧುವಯೇ. ಅಂದ್ರೆ ಒಳ್ಳೆಯ ಸಾಧನೆ ಮಾಡತಕ್ಕಂಥವ್ರು, ಒಳ್ಳೆ ಮುಕ್ತಿ ದ್ವಾರ ತೆಗಿಬೇಕು ಅನ್ನೋರು, ಫ್ಯೂಚರ್ ಲೈಫ್ ಚೆನ್ನಾಗಿರ್ಬೇಕು ಅಂತ ಮಕ್ಕಳು ಏನ್ ಮಾಡ್ಬೇಕು ಅಂದ್ರೆ, ಮಹತ್ ಜನರ ಸೇವೆಯನ್ನು ಮಾಡಬೇಕು, ಮಹಾತ್ಮರ ಸೇವೆಯನ್ನು ಮಾಡಬೇಕು, ಮಹತ್ ಸೇವೆ ಮಾಡಬೇಕು. ದೊಡ್ಡವರ ಸೇವೆ ಮುಕ್ತಿ ದ್ವಾರಕ್ಕೆ, ಬದುಕಿನ ಭವಿಷ್ಯದ ಅದ್ಭುತವಾಗಿರತಕ್ಕಂಥ ದಿನಗಳಿಗೆ ದಾರಿ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಮ್. ಕೆಟ್ಟ ಜನರ ಸಹವಾಸ ಅಂತಂತಂದ್ರೆ ಅಧಪತನ, ಅಂಧಕಾರ ಕೊಟ್ಟೋಗ್ತಾ ಇದ್ದಾರೆ. ಮಹಾತ್ಮರು ಅಂದ್ರೆ ಯಾರು? ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ವಿಮನ್ಯ ಸುಹೃದ ಸಾಧುವಯೇ. ಸಮಚಿತ್ತರಾಗಿರತಕ್ಕಂಥವ್ರು, ಪ್ರಶಾಂತರಾಗಿರತಕ್ಕಂಥವ್ರು, ನಿರ್ಮತ್ಸರಾಗಿರತಕ್ಕಂಥವ್ರು, ರಾಗ ರೋಗಗಳಿಂದ ಇಲ್ಲದೆ ಇರತಕ್ಕಂಥವ್ರು, ಕೋಪ ಕ್ರೋಧ ಇಲ್ಲದೆ ಇರತಕ್ಕಂಥವ್ರು, ಸದಾ ಸತ್ಕರ್ಮಶೀಲರಾಗಿರತಕ್ಕಂಥವ್ರು, ಸಜ್ಜನರು, ಸಾತ್ವಿಕರು ಆಗಿರ್ತಕ್ಕಂಥವ್ರಿಗೆ ಮಕ್ಕಳು ಅಂಥವರ ಹತ್ರ ಬಿಟ್ಟು ಅಂಥವರ ಸೇವೆಯನ್ನು ಮಾಡಿಸ್ತಾ, ಅವರ ಉಪದೇಶ ಆಶೀರ್ವಾದಗಳನ್ನು ಪಡಿತಾ ಮಕ್ಕಳು ಸಂಸ್ಕಾರವನ್ನ ಪಡ್ಕೊಂಡ್ರೆ ಅಂಥ ಮಕ್ಕಳು ಅದ್ಭುತ ವ್ಯಕ್ತಿಗಳಾಗ್ತಾರೆ, ಶಕ್ತಿಗಳು
ಋಷಿಗಳಾಗ್ತಾರೆ, ಭವಿತವ್ಯ ಇರುತ್ತೆ, ಸುಖವಾಗಿರ್ತಾರೆ. ಕೆಟ್ಟ ಜನರ ಜೊತೆನಲ್ಲಿ ಹಾಕಿದ್ರೆ, ಕೆಟ್ಟ ಮಕ್ಕಳ ಜೊತೆನಲ್ಲಿ ಸೇರಿದ್ರೆ, ಕುಸಂಸ್ಕಾರಗಳ ಮಕ್ಳಿಗೆ ಕೊಡ್ತು ಅಂದ್ರೆ ಬರೀ ಆ ಟೈಮ್ ಅಲ್ಲ, ಇಡೀ ಜೀವನ ಕತ್ಲಾಗುತ್ತೆ, ಇಡೀ ಜೀವನ ವಿಲ ಒದ್ದಾಡ್ತಾರೆ. ಆದ್ರಿಂದ ಇಟ್ಸ್ ಎ ಪೇರೆಂಟಲ್. ಅವನು ಹೇಳ್ತಾನೆ, ನಾನು ಕಿಂಗ್ ಆಫ್ ದಿ ಕಂಟ್ರಿ, ಐ ಡೋಂಟ್ ಹ್ಯಾವ್ ಟೈಮ್, ಐ ಡೋಂಟ್ ಹ್ಯಾವ್ ಪೇಷನ್ಸ್ ಫಾರ್ ಆಲ್ ದೀಸ್ ಥಿಂಗ್ಸ್, ಐ ಕ್ಯಾನ್ ಅಪಾಯಿಂಟ್ ಟ್ಯೂಷನ್ ಮಾಸ್ಟರ್ಸ್. ಬಟ್ ಆದರೆ if the parents cannot give time and patience for their children, who else will give time and patience? ನಾನು ರಾಜ ಆಗಿರಲಿ, CEO ಆಗಿರಲಿ, ಚೇರ್ಮನ್ ಆಗಿರಲಿ, ಪ್ರೈಮ್ ಮಿನಿಸ್ಟರ್ ಆಗಿರಲಿ, ನನ್ನ ಮಕ್ಕಳಿಗೆ ನಾನೇ ಟೈಮ್ ಕೊಡಬೇಕು. ಪ್ರೂವ್ ಮಾಡಿ ಹೇಳ್ತಾನೆ. ಅವನು ಹೇಳ್ತಾನೆ, ಸರ್ವತ್ರ ಮಧ್ವ ವಿಚಕ್ಷಣೆಯನ್ನ ಜ್ಞಾನೇನ ವಿಜ್ಞಾನ ವಿರಾಜಿತೇನ. ಎಲ್ಲ ಮಕ್ಕಳಿಗೆ ತಂದೆ ತಾಯಿಗಳು ಮೊದಲನೇ ಪಾಠ ಏನು ಹೇಳ್ಕೊಡ್ಬೇಕಂತಾನೆ, ನಿನ್ನ ಒಳಗೆ, ಎಲ್ಲರೊಳಗೆ, ಎಲ್ಲ ಕಡೆ, ಎಲ್ಲ ಕಾಲದಲ್ಲಿ ಪರಮಾತ್ಮ ಅಂತ ಅನಂತ ಶಕ್ತಿ ಒಂದಿರುತ್ತೆ. ಅದಕ್ಕೆ ನಮಸ್ಕಾರ ಮಾಡು, ಅದರ ಆಶೀರ್ವಾದ ತಗೋ, ಅದು ಎಲ್ಲೆಲ್ಲೇ ನಿನ್ನ ಕರ್ಕೊಂಡು ಹೋಗುತ್ತೋ ಅಲ್ಲೆಲ್ಲ ಹೋಗಿ ಒಳ್ಳೆ ಕೆಲಸ ಮಾಡ್ಕೊಂಬ. ಹೀಗೆ ದೇವರ ಕಡೆಗೆ, ಪರಮಾತ್ಮನ ಕಡೆಗೆ ಮಕ್ಕಳ ಮನಸ್ಸು ತಿರುಗಿಸತಕ್ಕಂಥವ್ರು ನಿಜವಾದ ತಂದೆ ತಾಯಿಗಳು. ಇಂತಹ ವ್ಯಕ್ತಿ ಜೀವಿತದ ಕಡೆಗಾಲದಲ್ಲಿ ಎಲ್ಲಿಗೆ ಬರ್ತಾನೆ ಅಂದರೆ, ಮಕ್ಕಳಿಗೆ ಅಹಿಂಸೆ ಬೋಧಿಸ್ತಾನೆ. ಕ್ರಿಮಿ ಆಗಲಿ, ಕೀಟ ಆಗಲಿ, ಸಣ್ಣ ಇರುವೆ ಆಗಲಿ, ಅದ್ರ ಮೇಲೆ ತುಳಿಬೇಡ್ರಪ್ಪ, ಕಾಲಿಡ್ಬೇಡ್ರೆ ಅದು ಜಂಪ್ ಬೇಕಾದ್ರೆ ಮಾಡಿ, ಅದ್ರ ಮೇಲೆ ಕಾಲಿಡಬೇಡಿ. ಕಡೆಗೆ ಅವನು ಎಲ್ಲಿ ಬರ್ತಾನೆ, ಭಾಗವತದಲ್ಲಿ ವೆರಿ ಇಂಪಾರ್ಟೆಂಟ್ ರೆಫರೆನ್ಸ್ ಅಂತಂದರೆ, ಇಂಥ ಋಷಭ ಅಹಿಂಸೆಯ ಮಹಾಪ್ರತಿಪಾದಕ, ಜೀವಿತದ ಕಡೆ ಕಾಲದಲ್ಲಿ ತನ್ನ ಮಕ್ಕಳನ್ನ ಕರ್ಕೊಂಡು, ತನ್ನ ಶಿಷ್ಯಂದ್ರನ್ನೆಲ್ಲ ಕರ್ಕೊಂಡು ಎಲ್ಲಿಗೆ ಬರ್ತಾನಂತೆ, ಕಾಂಕಟ ಕರ್ನಾಟಕ, ದಕ್ಷಿಣ ಕರ್ನಾಟಕ. ಭಾರತದ ಕರ್ನಾಟಕಕ್ಕೆ ಬಂದ, ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾನೆ. ಅಲ್ಲೆಲ್ಲಿಗೆ ಬರ್ತಾನೆ, ಕುಟಚಾಚ ಲೋಪವನೇ. ಕುಟಚಾಚ ಅಂದ್ರೆ ಕೊಡಚಾದ್ರಿ ಪ್ರದೇಶ. ಅದೆಲ್ಲಿ ಅಂದ್ರೆ ಕೊಡಚಾದ್ರಿ, ಕೊಲ್ಲೂರು, ವೇಣೂರು, ಮೂಡುಬಿದಿರೆ, ಉಡುಪಿ, ಈ ಕಡೆಗೆ ಬಂದು ಅಹಿಂಸೆಯ ಅದ್ಭುತವಾದ ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಇವತ್ತು ಕೂಡ ವೇಣೂರು, ಮೂಡುಬಿದಿರೆ, ಕಾರ್ಕಳ, ಇಲ್ಲೆಲ್ಲ ಜೈನಿಸಮ್ಮು ಇವತ್ತು ಇದೆ. ಈ ಋಷಭ ಜೈನಿಸಮ್ಮು ಸ್ಟಾರ್ಟ್ ಮಾಡಿದವನು. 64 ತೀರ್ಥಂಕರಲ್ಲಿ ಮೊದಲನೇ ತೀರ್ಥಂಕರ ಋಷಭ ತೀರ್ಥಂಕರ. ಆ ಋಷಭನ ಮಗನೇ ಈ ಭರತ ಅನ್ನತಕ್ಕಂಥವನು. ಭರತನ ಕಥೆಯನ್ನು, ಅದ್ಭುತ ಕಥೆ ಭರತನ ಕಥೆ, ನಾಳಿನ ದಿನ ನೋಡೋಣ. ಜಡಭರತನ ಕಥೆ ಅಂತ ಕರೀತಿದ್ದಾರೆ. ಜಡಭರತನ ಕಥೆ ಆದ ತಕ್ಷಣ ನಾಳೆ ನರಸಿಂಹ ಅವತಾರ ಅಪೂರ್ವ ಕಥಾನಕ ಇರುತ್ತೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದ ನಿಮಗೆಲ್ಲ ಪರಮಾತ್ಮ ಆಯುಸ್ಸು, ಆರೋಗ್ಯ, ಭಾಗ್ಯ, ಸೌಭಾಗ್ಯ ಕೊಟ್ಟು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದೀನಿ.